ಹಲೋ ನಮಸ್ಕಾರ ಎಲ್ಲರಿಗೂ ಡಿವೈನ್ ಗಾಡೆಸ್ ಟಾರೋಗೆ ಆತ್ಮೀಯ ಸ್ವಾಗತ. ನನ್ನ ಹೆಸರು ನೀತು. ಇವತ್ತಿನ ಟಾರೋ ರೀಡಿಂಗಲ್ಲಿ ನಾವು ಗಾಡೆಸ್ಸಿಂದ ಮೆಸೇಜಸ್ನ ತರ್ತಾ ಇದ್ದೀವಿ. ಡಿವೈನ್ ಮದರ್ ಶಕ್ತಿಯಿಂದ ಮೆಸೇಜಸ್ನ ತರ್ತಾ ಇದ್ದೀವಿ. ಸೊ ಅದು ನನ್ನ ಉದ್ದೇಶ, ಮದರ್ ಶಕ್ತಿ, ಡಿವೈನ್ ಮದರಿಂದ. ಸೊ ನಿಮ್ಮ ಪ್ರಕಾರ ನಿಮ್ಮ ಮನಸ್ಸಲ್ಲಿ ಈ ಸಮಯದಲ್ಲಿ ಯಾವ ಗಾಡೆಸ್ ಎನರ್ಜಿ ಅಥವಾ ಇಮೇಜು ವಿಷನ್ನು ನಿಮ್ಮ ಕಣ್ಮುಂದೆ ಬರ್ತಾ ಇದೆ, ಈ ಮೆಸೇಜ್ ಬಂದು ಆ ಪರ್ಟಿಕ್ಯುಲರ್ ಗಾಡೆಸ್ಸಿಂದ. ಓಕೆ, ಸೊ ಅದು ಇವತ್ತಿನ ಟಾರೋ ರೀಡಿಂಗ್ ಟಾಪಿಕ್. ಡಿವೈನ್ ಡಿವೈನ್ ಗಾಡೆಸ್ ಇಂದ, ಮದರ್ ಶಕ್ತಿಯಿಂದ ಈ ಮೆಸೇಜಸ್ಸು ಮತ್ತು ಗೈಡೆನ್ಸು. ಆಲ್ ರೈಟ್, ಸೊ ಶುರು ಮಾಡೋಣ ಇವತ್ತಿನ ಟ್ಯಾರೋ ರೀಡಿಂಗ್ನ. ಯೂಶಲಿ 2 ಗ್ರೂಪ್ ಇದೆ ನಮ್ಮ ಹತ್ರ. ಗ್ರೂಪ್ ನಂಬರ್ 1 ನಿಮ್ಮ ಆಪ್ಷನ್ ಈ ಕಾರ್ಡು. ಈ ಕಾರ್ಡ್ ಬಂದು ಟೆಂಪಲ್ ಆಫ್ ವಾಟರ್ ಅಂತ ಇದೆ. ಗ್ರೂಪ್ ನಂಬರ್ 2 ನಿಮ್ಮ ಆಪ್ಷನ್ ಈ ಕಾರ್ಡ್ ಟೆಂಪಲ್ ಆಫ್ ಫೈರ್. ಇದು ಕಾರ್ಡ್ ನಂಬರ್ 19, ಇದು ಕಾರ್ಡ್ ನಂಬರ್ 20. ಸೊ ಗ್ರೂಪ್ ನಂಬರ್ 1 ಟೆಂಪಲ್ ಆಫ್ ವಾಟರ್, ಗ್ರೂಪ್ ನಂಬರ್ 2 ಟೆಂಪಲ್ ಆಫ್ ಫೈರ್. ಸೊ ಯಾವುದರಲ್ಲಿ ನಿಮಗೆ ಮೆಸೇಜಸ್ ಇದೆ ಅಂತ ಅನ್ನಿಸ್ತಾ ಇದೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡಿಕೊಂಡು ಡಿಸ್ಕ್ರಿಪ್ಷನ್ ಬಾಕ್ಸ್ಗೆ ಹೋಗಿ ಟೈಮ್ ಸ್ಟಾಂಪ್ಸ್ ಮೇಲೆ ಕ್ಲಿಕ್ ಮಾಡಿ. ಅದು ನಿಮ್ಮ ಇವತ್ತಿನ ಮೆಸೇಜಸ್ ಡಿವೈನ್ ಮದರಿಂದ, ಗಾಡೆಸ್ಸಿಂದ, ನೀವು ನಂಬಿರೋ ಅಂಥ ಗಾಡೆಸ್ಸಿಂದ. ಆಲ್ ರೈಟ್, ಸೊ ಟೈಮ್ ಬೇಕಿದ್ರೆ ಪಾಸ್ ಮಾಡಿ. ಬಟ್ ಗ್ರೂಪ್ ನಂಬರ್ 1 ನಿಮ್ಮ ರೀಡಿಂಗ್ ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಗ್ರೂಪ್ ನಂಬರ್ 1 ನೀವು ಈ ಕಾರ್ಡ್ನ ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಇದು ನಿಮ್ಮ ಇವತ್ತಿನ ಮೆಸೇಜಸ್ ಡಿವೈನ್ ಮದರಿಂದ, ಡಿವೈನ್ ಗಾಡೆಸ್ಸಿಂದ, ಅಥವಾ ನಿಮ್ಮ ಕಣ್ಮುಂದೆ ಬರ್ತಾ ಇರೋವಂಥ ಗಾಡೆಸ್ಸಿಂದ. ಮೊದಲನೇದು ಬಂದು ಈ ಮೂನ್ನ ಬಂದು ಹೈಲೈಟ್ ಮಾಡ್ತಾ ಇರೋದು ಗಾಡೆಸ್ ಎನರ್ಜಿ ನನಗೆ, ಡಿವೈನ್ ಮದರ್ ಎನರ್ಜಿ. ಸೊ ಮೇ ಬಿ ನೆಕ್ಸ್ಟ್ ಆಗ್ತಾ ಇರೋವಂಥ ಫುಲ್ ಮೂನ್, ನ್ಯೂ ಮೂನ್, ಎಕ್ಲಿಪ್ಸ್ ಸೀಸನ್ನು ನಿಮಗೆ ತುಂಬ ಇಂಪಾರ್ಟೆಂಟ್ ಅಂತ ಅನಿಸುತ್ತೆ. ಈ ಸಮಯದಲ್ಲಿ ನಿಮ್ಮ ಎಮೋಷನ್ಸು ಸ್ವಲ್ಪ ಡಿಸ್ರೆಗ್ಯುಲೇಟ್ ಆಗೋ ಥರ ಇದೆ. ನಿಮ್ಮ ಎಮೋಷನ್ಸ್ ಸ್ವಲ್ಪ ಮೇಲೆ ಕೆಳಗೆ ಆಗೋ ಸಾಧ್ಯತೆಗಳಿರುತ್ತೆ. ಯಾಕೆಂದರೆ ನೀವು ಮೂನಿಗೆ ತುಂಬ ಕನೆಕ್ಟ್ ಆಗಿರ್ಬೋದು. ಮೂನ್ ಗಾಡೆಸ್, ಮೂನ್ ಮದರ್. ಸೊ ದೇರ್ ಇಸ್ ಅ ಲಾಟ್ ಆಫ್ ಡಿವೈನ್ ಫೆಮಿನನ್ ಎನರ್ಜಿ ನಿಮ್ಮ ಗ್ರೂಪ್ಗೆ ಕನೆಕ್ಟ್ ಮಾಡಿದ ತಕ್ಷಣ ಆಲ್ರೆಡಿ ವೆರಿ ಸಾಫ್ಟ್, ವೆರಿ ಸ್ವೀಟ್, ಹಾರ್ಟ್ ಸೆಂಟರ್ಡ್, ಹಾರ್ಟ್ ಓರಿಯೆಂಟೆಡ್ ಜನರು ಇರಬೇಕು ನೀವು ಈ ಗ್ರೂಪ್ನ ಸೆಲೆಕ್ಟ್ ಮಾಡಿರೋವಂಥವ್ರು. ಸೊ ಲುಕ್ಸ್ ಲೈಕ್ ನಿಮ್ಮ ಎಮೋಷನ್ಸ್ನ ರೆಗ್ಯುಲೇಟ್ ಮಾಡೋದಕ್ಕೆ ಯು ಹ್ಯಾವ್ ಟು ಟೇಕ್ ಕೇರ್. ನಿಮ್ಮನ್ನು ನೀವು ನೋಡ್ಕೊಳ್ಳೋದು, ನಿಮ್ಮ ಎಮೋಷನ್ಸ್ನ ನೀವು ನೋಡ್ಕೊಳ್ಳೋದು, ನಿಮ್ಮ ಹೆಲ್ತನ್ನ ನೀವು ನೋಡ್ಕೊಳ್ಳೋದು. ಅನ್ನೆಸೆಸರಿ ಡಿಸ್ಕಷನ್ಸಿಂದ, ಅನ್ನೆಸೆಸರಿ ಆರ್ಗ್ಯುಮೆಂಟ್ಸಿಂದ, ಅನ್ನೆಸೆಸರಿ ಜನರಿಂದ, ಅನ್ನೆಸೆಸರಿ ಟಿ ವಿ ಪ್ರೋಗ್ರಾಮ್ಸಿಂದ, ಅನ್ನೆಸೆಸರಿ ಡ್ರಾಮಾಗಳಿಂದ, ಎನಿಥಿಂಗ್ ನಿಮ್ಮ ಎನರ್ಜಿನ ಡ್ರೈನ್ ಮಾಡುವಂಥ ಸಿಚುವೇಶನ್, ಜನರು ಅಥವಾ ಎನಿ ಪ್ರೋಗ್ರಾಮ್ಸ್ ಆರ್ ಎನಿಥಿಂಗ್, ಅದರಿಂದ ದೂರ ಇರೋದು ಈ ಸಮಯದಲ್ಲಿ ನಿಮಗೆ ತುಂಬ ಇಂಪಾರ್ಟೆಂಟು. ಈ ಎನರ್ಜಿ ಕಂಪ್ಲೀಟಾಗಿ ತೋರಿಸ್ತಾ ಇರೋದು ನಿಮ್ಮ ಓವರಾಲ್ ಎನರ್ಜಿ ಶಿಫ್ಟ್ ಆಗ್ತಾ ಇರೋ ಥರ ಇದೆ ಈ ನೆಕ್ಸ್ಟ್ ಎಕ್ಲಿಪ್ಸ್ ಸೀಸನಲ್ಲಿ. ಈ ಮಂತಿಂದ ನೆಕ್ಸ್ಟ್ ಮಿಡ್ ಏಪ್ರಿಲ್ 20th ತನಕನೂ ನಿಮ್ಮ ಎನರ್ಜಿ, ನಿಮ್ಮ ಎಂಟೈರ್ ಪಾಯಿಂಟ್ ಆಫ್ ವ್ಯೂ ಶಿಫ್ಟ್ ಆಗ್ತಾ ಇರೋ ಥರ ಇದೆ. ಈ ಎಕ್ಲಿಪ್ಸ್ ಸೀಸನ್ ಬಂದು ನಿಮಗೆ ಪೋರ್ಟಲ್ ಇರೋ ಥರ ಇದೆ. ಈ ಸೀಸನ್ನಲ್ಲಿ ನಿಮಗೆ ಫೋರ್ಸ್ಫುಲ್ಲಾಗಿ ಕೆಲವೊಂದು ವಿಚಾರಗಳು ಯಾವುದನ್ನು ಇಗ್ನೋರ್ ಮಾಡ್ತಿದ್ರಿ ಅದನ್ನು ನಿಮ್ಮ ಕಣ್ಮುಂದೆ ತಂದು, ಇಲ್ಲ ಅದನ್ನು ಸಾಲ್ವ್ ಮಾಡ್ಕೋಬೇಕು, ಇಲ್ಲ ಅದನ್ನು ರಿಲೀಸ್ ಮಾಡಬೇಕು ಅಥವಾ ರಿಸಾಲ್ವ್ ಮಾಡ್ಕೋಬೇಕು, ಆ ವಿಚಾರನ ಹೀಗೆ ಕಂಟಿನ್ಯೂ ಮಾಡೋಕ್ಕಾಗೋದಿಲ್ಲ ಅನ್ನುವಂಥ ಒಂದು ಮೆಸೇಜ್ ನನಗೆ ಬರ್ತಾ ಇರೋದು. ಸೊ ಎಮೋಷನ್ಸ್ ಕೆಲವೊಂದು ಇರ್ಬೋದು, ಅಥವಾ ಪಾಸ್ಟಿಂದ ಯಾವುದಾದ್ರೂ ಎಮೋಷನ್ಸ್ ಮತ್ತೆ ಸರ್ಫೇಸ್ ಆಗ್ಬೋದು, ಅಥವಾ ಯಾವುದಾದ್ರೂ ಇನ್ನೂ ಹೀಲ್ ಆಗದೆ ಇರೋವಂಥ ನಿಮ್ಮಲ್ಲಿರುವಂಥ ಪೇನ್ ಇರ್ಬೋದು, ಅದು ಹೈಲೈಟ್ ಆಗ್ಬೋದು. ಇದು ನಿಮಗೆ ವಂಡರ್ಫುಲ್ ಆಪರ್ಚುನಿಟಿ ಗಾಡೆಸ್ ಹೇಳ್ತಾ ಇರೋದು, ಡಿವೈನ್ ಮದರ್ ಹೇಳ್ತಾ ಇರೋದು. ನಿಮ್ಮ ಹಳೇದನ್ನೆಲ್ಲ ರಿಲೀಸ್ ಮಾಡೋದಕ್ಕೆ, ಕ್ಲೆನ್ಸ್ ಮಾಡೋದಕ್ಕೆ, ಕ್ಲಿಯರ್ ಮಾಡೋದಕ್ಕೆ ಇಟ್ ಈಸ್ ಅ ಫಂಟಾಸ್ಟಿಕ್ ಟೈಮ್. ನಿಮಗೆ ಯಾವುದಾದ್ರೂ ಹೀಲಿಂಗ್ ಮಾಡ್ಕೊಂಡಿಲ್ಲ ಅಂತ ಅಂದರೆ, ಅಥವಾ ನಿಮ್ಮ ಬಾಡಿನ ಇಗ್ನೋರ್ ಮಾಡಿದರೆ ಅದನ್ನು ಹೈಲೈಟ್ ಮಾಡೋ ಅಂಥ ಸಾಧ್ಯತೆಗಳಿದೆ. ನಿಮ್ಮ ನೆಕ್ಸ್ಟ್ 1.5 months ತನಕನೂ ನಿಮಗೆ 1 month to 1.5 months ಈಸ್ ವೆರಿ ಇಂಪಾರ್ಟೆಂಟ್. ನಿಮಗೆ ಎಮೋಷನ್ ವೈಸ್, ಫಿಸಿಕಲ್ ಬಾಡಿ ವೈಸ್ ಎನರ್ಜಿ ಶಿಫ್ಟ್ ಆಗ್ತಾ ಇರುವಂಥ ಒಂದು ಫೇಸ್ ಇದು. ಸೊ ಅಡ್ಜಸ್ಟ್ಮೆಂಟ್ ಪೀರಿಯಡ್ ಇರೋ ಥರ ಇದೆ ನಿಮಗೆ ನೆಕ್ಸ್ಟ್ 1 to 1.5 months. ಸೊ ಗಾಡೆಸ್ ಹೇಳ್ತಾ ಇರೋದು ಈ ಸಮಯದಲ್ಲಿ ನಿಮ್ಮನ್ನು ನೀವು ಎಷ್ಟು ಹಗುರವಾಗಿ ಇಟ್ಕೊಳ್ತೀರಾ, ಎಷ್ಟು ಸಿಂಪ್ಲಿಫೈ ಮಾಡ್ಕೊಳ್ತೀರಾ ನಿಮ್ಮ ಲೈಫ್ನ, ಎಷ್ಟು ಸಿಂಪಲ್ ಆಗಿ ನಿಮ್ಮ ಡಯಟ್ನ ಇಟ್ಕೊಳ್ತೀರಾ, ನಿಮ್ಮ
ಬರೀ ಫುಡ್ ಡಯಟ್ ಅಷ್ಟೇ ಅಲ್ಲ, ನಿಮ್ಮ ಮೆಂಟಲ್ ಡಯಟೂ ಈ ಸಮಯದಲ್ಲಿ ತುಂಬ ತುಂಬ ಇಂಪಾರ್ಟೆಂಟು. ವಿತ್ ದ ಮೂನ್ ಹಿಯರ್ ದಿಸ್ ಫೀಲ್ಸ್ ಲೈಕ್ ಅ ಡಿವೈನ್ ಅಟ್ಲಾಂಟಿಯನ್ ಎನರ್ಜಿ ಥರ ನಿಮ್ಮ ಹಳೆ ಒಂದು DNA, ಹಳೆ ಇನ್ಫಾರ್ಮೇಷನು ನಿಮ್ಮ DNA ಯಾವುದೋ ಒಂದು ಪರ್ಟಿಕ್ಯುಲರ್ ಲೈಫ್ ಟೈಮ್ ಅದು ಈ ಸಮಯದಲ್ಲಿ ಆ್ಯಕ್ಟಿವೇಟ್ ಆಗ್ತಾ ಇರೋ ಥರ ಇದೆ. ಮೇ ಬಿ ಈ ಒಂದು ಗಿಫ್ಟ್ ಅಥವಾ ಸ್ಕಿಲ್ ಬಂದು ನಿಮಗೆ ನೆಕ್ಸ್ಟ್ ಲೈಫಲ್ಲಿ ಅಥವಾ ನೆಕ್ಸ್ಟ್ ಪಾರ್ಟ್ ಆಫ್ ಯುವರ್ ಲೈಫಲ್ಲಿ ತುಂಬ ಮುಖ್ಯ ಇರ್ಬೋದು. ದೇರ್ ಇಸ್ ಸಮಥಿಂಗ್ ಗೆಟಿಂಗ್ ಆ್ಯಕ್ಟಿವೇಟೆಡ್ ನಿಮ್ಮ ಒಳಗಡೆ. ಸೊ ಹಳೇದನ್ನು ರಿಲೀಸ್ ಮಾಡ್ತಾ ಹೊಸದನ್ನು ಆ್ಯಕ್ಟಿವೇಟ್ ಮಾಡ್ತಾ ನಿಮ್ಮ ನೆಕ್ಸ್ಟ್ ಫೇಸ್ ನಿಮ್ಮ ಲೈಫಿಗೆ ಲೈಫ್ ನಿಮ್ಮನ್ನ ಪ್ರಿಪೇರ್ ಮಾಡ್ತಾ ಇರೋ ಥರ ಇದೆ ನಿಮ್ಮ ನೆಕ್ಸ್ಟ್ ಫೇಸ್ಗೆ. ಸೊ ಗಾಡೆಸ್ ಬಂದು ಈ ಸಮಯದಲ್ಲಿ ನಿಮಗೆ ಹೇಳ್ತಾ ಇರೋದು, ಸೊ ದೆರ್ ಇಸ್ ದಿಸ್ ಬಾಯ್ಲಿಂಗ್ ಆಫ್ ವಾಟರ್ ಆರ್ ಎಮೋಷನ್ಸ್. ನಿಮ್ಗೆ ಆಲ್ರೆಡಿ ಎಮೋಷನ್ಸ್ ಸ್ವಲ್ಪ ಹೆವಿ ಅಂತ ಅನ್ನಿಸ್ತಿದ್ರೆ, ಸೊ ಗಾಡೆಸ್ ಕನ್ಫರ್ಮ್ ಮಾಡ್ತಾ ಇರೋದು ಇಟ್ ಈಸ್ ನಾರ್ಮಲ್. ಈ ಸಮಯದಲ್ಲಿ ಎಮೋಷನ್ಸ್ ಸ್ವಲ್ಪ ಹೈ ಅನ್ನೋದು, ಆದಷ್ಟು ನಿಮ್ಮನ್ನು ನೀವು ಕಾಮಾಗಿ ಇಟ್ಕೊಳ್ಳೋವಂಥ ಕೆಲಸಗಳು ಮಾಡೋದು, ಆರಾಮಾಗಿರುವಂಥ ಒಂದು ಸಿಚುವೇಶನ್ಗಳಲ್ಲಿ ನಿಮ್ಮನ್ನು ನೀವು ತೊಡಗಿಸ್ಕೊಳ್ಳೋದು, ಅಥವಾ ನಿಮಗೆ ಇಷ್ಟ ಇರುವಂಥ ಕೆಲಸಗಳನ್ನ ಜಾಸ್ತಿ ಮಾಡೋದು, ಪುಸ್ತಕ ಓದೋದು, ದೇವಸ್ಥಾನಕ್ಕೆ ಹೋಗೋದು ನಿಮ್ಗೆ ಇಷ್ಟ ಇದ್ದರೆ, ಅಥವಾ ಹೊರಗಡೆ ವಾಕಿಂಗಿಗೆ ಹೋಗೋದು. ಎಷ್ಟು ನಿಮ್ಮನ್ನು ನೀವು ಈ ಹೆವಿ ಎನರ್ಜಿಗಳಿಂದ, ಹೆವಿ ಜನರುಗಳಿಂದ, ಹೆವಿ ಡ್ರಾಮಾಗಳಿಂದ ನಿಮ್ಮನ್ನು ನೀವೆಷ್ಟು ದೂರ ಇಟ್ಕೊಳ್ತೀರಾ, ಅಷ್ಟೂ ನಿಮಗೆ ಈ ಸಮಯದಲ್ಲಿ ನಿಮ್ಮ ಎನರ್ಜಿ ಈಸಿಯಾಗಿ ಶಿಫ್ಟ್ ಆಗೋದಕ್ಕೆ ಉಪಯೋಗ ಆಗುತ್ತೆ, ಅನುಕೂಲ ಆಗುತ್ತೆ. ಓಕೆ, ಅಟ್ ದ ಸೇಮ್ ಟೈಮ್ ಸ್ವಲ್ಪ ಬಾಡಿ ಪೇನ್ಗಳೆಲ್ಲ ಜಾಸ್ತಿ ಅಂತ ಅನ್ನಿಸ್ತಿದ್ರೆ ಈ ಸಮಯದಲ್ಲಿ ಎನರ್ಜಿ ತುಂಬ ಸ್ಟಕ್ ಆಗಿರೋದನ್ನ ರಿಲೀಸ್ ಮಾಡ್ತಾ ಇರೋವಂಥ ಸಮಯ ಇದು. ಸೊ ಗಾಡೆಸ್ ಹೇಳ್ತಾ ಇರೋದು, ಹ್ಯಾವ್ ಸಮ್ ಫಾರ್ಮ್ ಆಫ್ ಮೂವ್ಮೆಂಟ್, ಯಾವುದೋ ಒಂದು ರೀತಿಯಾದ ಮೂವ್ಮೆಂಟ್ಸ್ನ ನಿಮ್ಮ ಬಾಡಿಗೆ ಬೇಕು ಈ ಸಮಯದಲ್ಲಿ. ಸೊ ಪ್ರಾಕ್ಟೀಸ್ ಯೋಗ ಆರ್ ಬರೀ ವಾಕಿಂಗ್ ಅಷ್ಟೇ ಅಲ್ಲ, ಇಡೀ ಬಾಡಿ ಮೂವ್ ಆಗೋವಂಥದ್ದು, ಯಾವುದಾದ್ರೂ ಎಕ್ಸಸೈಸ್, ಯಾವುದಾದ್ರೂ ಫಾರ್ಮ್ ಇಲ್ಲ ಡಾನ್ಸ್ ಇರ್ಬೋದು, ಸ್ವೆಟ್ ಆಗುವಂಥದ್ದು ಇರ್ಬೋದು. ಸೊ ದಿಸ್ ಈಸ್ ದ ಮೊಮೆಂಟ್ ಆಫ್ ಕ್ಲೆನ್ಸಿಂಗ್ ಆ್ಯಂಡ್ ಕ್ಲಿಯರಿಂಗ್. ಓಕೆ, ಸೊ ನಿಮ್ಮ ಎನ್ವಿರಾನ್ಮೆಂಟ್ ಬಗ್ಗೆನೂ ಮಾತಾಡ್ತಾ ಇರೋದು ಗಾಡೆಸ್ಸು, ನಿಮ್ಮ ಮನೆಯ ಎನ್ವಿರಾನ್ಮೆಂಟ್ ಹೇಗಿದೆ ಅಂತ. ಸೊ ವಾಟ್ ಈಸ್ ದಟ್ ಯು ಹ್ಯಾವ್ ಅನ್ನೆಸೆಸರಿಯಾಗಿ ನಿಮ್ಮ ಮನೆಯಲ್ಲಿ ಏನನ್ನು ಅನ್ನೆಸೆಸರಿಯಾಗಿ ಸುಮ್ಮನೆ ಅದಕ್ಕೆ ಕೆಲ್ಸಕ್ಕೆ ಬರದೇ ಇರೋ ಅಂಥದ್ದು ಏನೇನಿದೆ ಮನೆಯಲ್ಲಿ. ಸೊ ಎನಿಥಿಂಗ್ ದಟ್ ಹ್ಯಾಸ್ ನೋ ಪರ್ಪಸ್, ಯಾವುದಕ್ಕೆ ಯಾವುದೇ ರೀತಿಯಾದಂಥ ಪರ್ಪಸ್ ಇಲ್ಲ ನಿಮ್ಮ ಲೈಫಲ್ಲಿ, ಅದನ್ನು ರಿಲೀಸ್ ಮಾಡುವಂಥ ಸಮಯ ಇದು. ಸೊ ದಿಸ್ ಈಸ್ ಅ ಫಂಟಾಸ್ಟಿಕ್ ಪೀರಿಯಡ್. ಆ್ಯಕ್ಚುಲಿ ನಿಮ್ಮ ಲೈಫಲ್ಲಿ ಆಗ್ತಾ ಇರೋ ಪ್ರತಿ ಒಂದು ಇನ್ಸಿಡೆಂಟ್ಸ್ ಇರ್ಬೋದು, ಶಿಫ್ಟ್ಸ್ ಇರ್ಬೋದು, ಅಥವಾ ಆಸ್ಟ್ರಾಲಾಜಿಕಲ್ ಮೂವ್ಮೆಂಟ್ಸ್ ಇರ್ಬೋದು, ನಂಬರ್ಸ್ ಇರ್ಬೋದು, ಪ್ರತಿ ಒಂದೂ ನಿಮ್ಮನ್ನ ಹೊಸ ಎನರ್ಜಿಗೆ ಶಿಫ್ಟ್ ಮಾಡೋದಕ್ಕೆ ಏನೆಲ್ಲ ಬೇಕು ಅದಕ್ಕೆ ಸಪೋರ್ಟಿವ್ ಆಗಿ ನಿಮಗೆ ನಿಂತಿರೋದು. ಸೊ ಫಾರ್ ಎಕ್ಸಾಂಪಲ್ ಬಾಡಿನಲ್ಲಿ ಏನಾದರೂ ಪೇನ್ ಜಾಸ್ತಿ ಆದರೆ, ನಿಮ್ಗೆ ಆಲ್ರೆಡಿ ನೀ ಪೇನ್ ಇದೆ, ನೀ ಪೇನ್ ಇನ್ನೂ ಇಟ್ ಮೇ ಶೂಟ್ ಅಪ್. ಸೊ ಇವಾಗ ಯು ಹ್ಯಾವ್ ಟು ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್. ನೀವು ಹಾಗೆ ಪುಷ್ ಮಾಡೋಕ್ಕಾಗೋದಿಲ್ಲ, ಹಾಗೆ ಹೆಂಗೋ ಒಂದು ಹೋಗುತ್ತೆ, ಹೆಂಗೋ ಒಂದು ನಡ್ಕೊಂಡು ಹೋಗುತ್ತೆ ಅನ್ನೋದಕ್ಕಾಗೋದಿಲ್ಲ. ಯು ಹ್ಯಾವ್ ಟು ಅಡ್ರೆಸ್ ಆ ಎಲ್ಲ ಇಶ್ಯೂಸ್ನು. ಹೆಲ್ತ್ ಇಶ್ಯೂಸ್ ಇರ್ಬೋದು, ನಿಮಗೆ ಗೊತ್ತು ಕೆಲವೊಂದು ವಿಚಾರಗಳು ನಿಮ್ಮ ಅಥವಾ ಕೆಲವೊಂದು ಊಟ ಅಥವಾ ಕೆಲವೊಂದು ಪರ್ಟಿಕ್ಯುಲರ್ ಡಯಟ್ ನಿಮಗೆ ಹೋಗ್ತಿಲ್ಲ ಅಂಥೇಳಿ, ಅಥವಾ ಕೆಲವೊಂದು ಬಿಡಬೇಕಂತ ಗೊತ್ತಿರ್ಬೋದು, ಕೆಲವೊಂದು ಬದಲಾವಣೆಗಳು ಮಾಡಬೇಕಂತ ಗೊತ್ತಿರ್ಬೋದು. ಬಟ್ ಇಟ್ ಈಸ್ ಟೈಮ್ ಅದನ್ನು ಆ ಬದಲಾವಣೆಗಳನ್ನ ನಿಮ್ಮ ಜೀವನಕ್ಕೆ ತಂದ್ಕೊಳ್ಳೋದಕ್ಕೆ, ಅಳವಡಿಸ್ಕೊಳ್ಳೋದಕ್ಕೆ. ಸೊ ಈ ರೀಡಿಂಗ್ ಮುಖಾಂತರ ಗಾಡೆಸ್ ನಿಮಗೆ ಕೈಂಡ್ ಆಫ್ ಅಲರ್ಟ್ ಮಾಡ್ತಾ ಇರೋದು, ಇದು ತುಂಬ ಇಂಪಾರ್ಟೆಂಟ್ ಕ್ಲೆನ್ಸಿಂಗ್ ಪೀರಿಯಡ್ ನಿಮಗೆ. ಯಾಕೆಂದರೆ ಯು ಆರ್ ಡೆಫಿನೆಟ್ಲಿ ಮೂವಿಂಗ್ ಫಾರ್ವರ್ಡ್. ನಿಮ್ಮ ನೆಕ್ಸ್ಟ್ ಫೇಸ್ಗೆ ಟ್ರಾನ್ಸಿಷನ್ ಆಗ್ತಾ ಇರಬೇಕಾದ್ರೆ ಹಳೇದನ್ನೆಲ್ಲ ರಿಲೀಸ್ ಮಾಡೋದಕ್ಕೆ, ಈ ತಳದಲ್ಲಿ ಏನೆಲ್ಲ ಸೆಟ್ಲ್ ಆಗಿತ್ತು, ನಿಮಗೆ ಕಣ್ಣಿಗೆ ಕಾಣ್ತಿಲ್ಲ ಅಥವಾ ಕಂಡ್ರೂ ಅದನ್ನು ಇಗ್ನೋರ್ ಮಾಡ್ತಿದ್ರಿ, ಅದನ್ನು ಫೋರ್ ಫ್ರಂಟಿಗೆ ತರೋವಂಥ ಒಂದು ಪ್ರಯತ್ನ ಈ ಸಮಯದಲ್ಲಿ ಎನರ್ಜೀಸ್ ಎಲ್ಲ ನಿಮಗೆ ತೋರಿಸ್ತಾ ಇರೋದು. ಈ ಜಂಕ್ ಇನ್ನೂ ಇದೆ, ಇದನ್ನು ರಿಲೀಸ್ ಮಾಡಬೇಕು, ಅಥವಾ ಈ ಒಂದು ಚೇಂಜಸ್ ಮಾಡಬೇಕು, ನಿಮ್ಮ ಬಾಡಿಗೆ ಇದು ಹೋಗ್ತಾ ಇಲ್ಲ, ದಿಸ್ ಇಸ್ ದ ಟೈಮ್ ಟು ಚೇಂಜ್. ಮನೆ ಕ್ಲೆನ್ಸ್ ಮಾಡೋದು, ಮನೆ ಕ್ಲೀನ್ ಮಾಡೋದು, ಡಸ್ಟ್ ಮಾಡೋದು, ಯಾವ್ದು ರಿಪೇರ್ ಆಗಿದೆ ಅದನ್ನೆಲ್ಲ ಪ್ರಾಪರಾಗಿ ಫಂಕ್ಷನಲ್ ಸ್ಟೇಟಲ್ಲಿಡೋದು. ಈ ಕ್ಲಾಕ್ ವರ್ಕ್ ಆಗ್ತಾ ಇಲ್ಲ ಅಂದರೆ ಮನೆಯಲ್ಲಿ ವಾಲ್ ಕ್ಲಾಕ್ ಇರ್ಬೋದು, ಸುಮ್ಮನೆ ಅದನ್ನ ಇಟ್ಕೊಂಡಿರೋದ್ರಲ್ಲಿ ಯಾವುದೇ ಉಪಯೋಗ ಇಲ್ಲ. ಇಲ್ಲ ವರ್ಕ್ ಆಗ್ತಿರಬೇಕು, ಇಲ್ಲ ಅದು ನಿಮ್ಮ ಮನೆಯಲ್ಲಿ ಇರಬಾರ್ದು. ಸೊ ಇಷ್ಟು
ಕ್ಲಿಯರ್ ಆಗಿ ನಿಮ್ಮನ್ನ ಕ್ಲೆನ್ಸ್ ಮಾಡಿ, ನಿಮ್ಮ ಎನ್ವಿರಾನ್ಮೆಂಟ್ನ ಕ್ಲೆನ್ಸ್ ಮಾಡಿ, ನಿಮ್ಮ ಫಿಸಿಕಲ್ ಬಾಡಿನ ಕ್ಲೆನ್ಸ್ ಮಾಡಿ. ಲೈಕ್ ಯು ಆರ್ ಗೋಯಿಂಗ್ ಥ್ರೂ ಅ ರೀಬರ್ತ್ ಪ್ರಾಸೆಸ್ ಈ ಸಮಯದಲ್ಲಿ. ಈ ರೀಬರ್ತ್ ಆಗಬೇಕಾದ್ರೆ ಮತ್ತೆ ನಾವು ಹಳೆ ವಿಚಾರಗಳನ್ನೇ ತೊಗೊಂಡು ನೆಕ್ಸ್ಟ್ ಫೇಸಿಗೆ ಹೋಗೋದಕ್ಕಾಗೋದಿಲ್ಲ. ಯಾಕೆಂದರೆ ನೆಕ್ಸ್ಟ್ ಫೇಸಲ್ಲಿ ಯು ಆರ್ ಕ್ರಿಯೇಟಿಂಗ್ ಅಬಂಡೆನ್ಸ್. 8 ತೋರಿಸಿದ್ರು 808 is a fantastic classic number of abundance, money, prosperity, changes, strength, lion energy, Leo energy, creative energy, courageous energy, ಧೈರ್ಯ ಜಾಸ್ತಿ ಇರುವಂಥ ಎನರ್ಜಿ, ಕಾನ್ಫಿಡೆನ್ಸ್ ಇರುವಂಥ ಎನರ್ಜಿ. ಸೊ ಆ ಒಂದು ಶಿಫ್ಟ್ ಆಗಬೇಕಾದ್ರೆ ನೀವು ಹಳೇದನ್ನೆಲ್ಲ ಬಿಟ್ಟು ನಿಮ್ಮ ಎಮೋಷನ್ಸ್ನ ನೀವು ರೆಗ್ಯುಲೇಟ್ ಮಾಡೋದು ಈ ಸಮಯದಲ್ಲಿ ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ನೀವು ಈ ಸಮುದ್ರದ ಹತ್ರ, ನದಿ ಹತ್ರ ಅಥವಾ ವಾಟರ್ ಬಾಡಿ ಹತ್ರ ನೀವು ಕೂತ್ಕೊಂಡು ನಿಮ್ಮ ಎಮೋಷನ್ಸ್ನ ಅಥವಾ ನಿಮ್ಮ ಮನಸ್ಸಿನಲ್ಲಿ ನಡೀತಾ ಇರೋದನ್ನೆಲ್ಲ ಹಂಚ್ಕೊಳ್ಳೋದು ಅಥವಾ ರಿಲೀಸ್ ಮಾಡೋದು ಈ ಸಮಯದಲ್ಲಿ ತುಂಬ ತುಂಬ ಹೆಲ್ಪ್ ಆಗುತ್ತೆ. ಜಾಸ್ತಿ ನೀರು ಕುಡಿಯೋದು ನಿಮಗೆ ತುಂಬ ಹೆಲ್ಪ್ ಆಗುತ್ತೆ ಈ ಸಮಯದಲ್ಲಿ. ಹೈಡ್ರೇಟ್ ಯುವರ್ ಸೆಲ್ಫ್, ಈಟ್ ವೆರಿ ಕ್ಲೀನ್ ಆ್ಯಂಡ್ ಹೆಲ್ದಿ ಡಯಟ್. ಆದಷ್ಟು ಕ್ಲೆನ್ಸ್ಡ್ ಆ್ಯಂಡ್ ಕ್ಲೀನ್ ಎನ್ವಿರಾನ್ಮೆಂಟಲ್ಲಿ ಇರೋವಂಥ ಪ್ರಯತ್ನ ಪಡೋದು, ಮತ್ತು ನಿಮ್ಮ ಮನೇನ ಕ್ಲೀನ್ ಮಾಡಿ ಸ್ವಚ್ಛವಾಗಿ ಇಟ್ಕೊಳ್ಳೋವಂಥದ್ದು. ಮತ್ತು ಮೆಂಟಲ್ ಡಯಟ್, ನೀವು ನೋಡೋ ಅಂಥ ವಿಚಾರಗಳು, ಕೇಳೋ ಅಂಥ ಮಾತುಗಳು, ಹಾಡುಗಳಿರ್ಬೋದು, ಪ್ರೋಗ್ರಾಮ್ಸ್ ಇರ್ಬೋದು, ಎನಿಥಿಂಗ್ ಯಾವುದು ನಿಮಗೆ ಖುಷಿ ಕೊಡ್ತಾ ಇಲ್ಲ ಅಥವಾ ನಿಮ್ಮ ಎನರ್ಜಿನ ಡ್ರೈನ್ ಮಾಡ್ತಾ ಇದೆ ಅಥವಾ ನಿಮ್ಮ ಎಮೋಷನ್ಸ್ನ ಟ್ರಿಗರ್ ಮಾಡ್ತಾ ಇದೆ. ಈಗ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಹಾಡು ಕೇಳ್ತೀವಿ, ಅದು ಯಾವುದೋ ಒಂದು ಹಳೆ ಒಂದು ಇನ್ಸಿಡೆಂಟಿಗೆ ಲಿಂಕ್ ಆಗಿರುತ್ತೆ. ಆ ಹಾಡನ್ನು ಕಂಟಿನ್ಯೂ ಮಾಡ್ತಾ ಹೋಗೋದು ಕೇಳೋದಕ್ಕೆ, ಅದನ್ನು ರಿಪೀಟಲ್ಲಿ ಹಾಕ್ಕೊಳ್ಳೋದು, ಮತ್ತು ಹಳೆ ನೆನಪುಗಳನ್ನೆಲ್ಲ ಮರುಕಳಿಸ್ಕೊಳ್ಳೋದಕ್ಕೆ ನಮಗೆ ನಾವೇನೇ ಟಾರ್ಚರ್ ಮಾಡ್ಕೊಳ್ಳೋದು. ಸೊ ದಟ್ ಈಸ್ ವಾಟ್ ಯು ಹ್ಯಾವ್ ಟು ಅವಾಯ್ಡ್ ಬಂದು ಅದನ್ನು ನೋಡ್ದಿರ ನಾವು ಓಡೋಗ್ತಾ ಇರೋದಲ್ಲ ಪಾಸ್ಟಿಂದ. ನಾವು ಧೈರ್ಯವಾಗಿ ಅದಕ್ಕೆ ಕಣ್ಣಲ್ಲಿ ಕಣ್ಣಿಟ್ಟು ಹೇಳ್ತಾ ಇರೋದು ದಟ್ ಈಸ್ ಓವರ್, ದಟ್ ಈಸ್ ಮೈ ಪಾಸ್ಟ್. ಇತ್ತು, ಈ ರೀತಿ ಆಗಿತ್ತು, ಈ ರೀತಿ ಎಲ್ಲ ನಡ್ಕೊಂಡು ಬಂದೆ ನನ್ನ ಜೀವನದಲ್ಲಿ, ಇವತ್ತು ಇಲ್ಲಿದ್ದೀನಿ, ಧೈರ್ಯವಾಗಿ ನನ್ನ ಪಾಸ್ಟ್ನ ಅಥವಾ ವಾಟ್ ಎವರ್ ಹ್ಯಾಪೆಂಡ್ ಅದನ್ನು ರಿಲೀಸ್ ಮಾಡಿದ್ದೀನಿ. ಸೊ ಇವಾಗ ಕ್ಲೆನ್ಸಿಂಗ್ ನಡೀತಾ ಇದೆ ಆ್ಯಂಡ್ ಹೀಲಿಂಗ್ ನಡೀತಾ ಇದೆ ಆ್ಯಂಡ್ ಎಂಪವರ್ಮೆಂಟ್ ನಡೀತಾ ಇದೆ. ನನ್ನ ಎನರ್ಜಿ ಶಿಫ್ಟ್ ಆಗ್ತಾ ಇದೆ, ವಿಚ್ ಈಸ್ ಅ ಸೂಪರ್ ಕನ್ಫರ್ಮೇಷನ್ ನಾನು ಮುಂದೆ ಹೋಗ್ತಾ ಇದ್ದೀನಿ ಅಂತ ಹೇಳಿ. ಸೊ ಇದು ನೀರು ಬಂದು ಯಾವಾಗಲೂ ಮೂವ್ಮೆಂಟಲ್ಲಿರುತ್ತೆ, ಫ್ಲೋವಲ್ಲಿರುತ್ತೆ. ಸೊ ಯು ಆರ್ ಗೆಟಿಂಗ್ ಇನ್ ಟು ದ ಫ್ಲೋ ಆಫ್ ಲೈಫ್. ಆ ಜೀವನದ ಫ್ಲೋಗೆ ನೀವು ಮ್ಯಾಚ್ ಆಗುವಂಥ ಎನರ್ಜಿನ ಯೂನಿವರ್ಸ್ ಈ ಸಮಯದಲ್ಲಿ ನಿಮಗೆ ಕ್ರಿಯೇಟ್ ಮಾಡ್ತಾ ಇರೋದು. ಸೊ ಗಾಡ್ ಈಸ್ ನಿಮಗೆ ಹೇಳ್ತಾ ಇರೋದು ರಿಯಲಿ ಗೆಟ್ ಇನ್ ಟು ದ ಫ್ಲೋ. ಇವಾಗ ರೆಸಿಸ್ಟ್ ಮಾಡೋದಕ್ಕೇನಿಲ್ಲ, ಏನೆಲ್ಲ ಬದಲಾವಣೆಗಳು ಮಾಡಬೇಕಂತ ಅನ್ನಿಸ್ತಾ ಇದೆ ಧೈರ್ಯವಾಗಿ ಮಾಡಿ, ಯಾವುದನ್ನ ಬಿಡಬೇಕಂತ ಅನ್ನಿಸ್ತಾ ಇದೆ ಧೈರ್ಯವಾಗಿ ಬಿಡಿ. ಯಾಕೆಂದರೆ ಅದಕ್ಕಿಂತ 10 ಪಾಲು ಚೆನ್ನಾಗಿರುವಂಥದ್ದು, 100 ಪಾಲು ಚೆನ್ನಾಗಿರುವಂಥದ್ದು ನಿಮ್ಮ ಜೀವನದಲ್ಲಿ ಎಂಟರ್ ಆಗಬೇಕಂತ ಅಂದರೆ ಯು ಹ್ಯಾವ್ ಟು ಕ್ಲೆನ್ಸ್, ಕ್ಲಿಯರ್, ರಿಲೀಸ್, ಡಿಸ್ಕನೆಕ್ಟ್, ಕಟ್ ದ ಕಾರ್ಡ್ ಆ್ಯಂಡ್ ಮೂವ್ ಫಾರ್ವರ್ಡ್ ಫಿಸಿಕಲಿ, ಮೆಂಟಲಿ, ಎಮೋಷ್ನಲಿ, ಸ್ಪಿರಿಚುವಲಿ ಆ್ಯಂಡ್ ಲವ್ ಎಂದು ತೋರಿಸ್ತಾ ಇದ್ದಾರೆ. ಫಂಟಾಸ್ಟಿಕ್. ಇದು ತುಂಬ ಒಳ್ಳೆ ಆಸ್ಪೀಷಿಯಸ್ ಪೀರಿಯಡು ನಿಮ್ಮ ಲೈಫಲ್ಲಿ, ತುಂಬ ಡಿವೈನ್ಲಿ ಗೈಡೆಡ್ ಪೀರಿಯಡು ನಿಮ್ಮ ಲೈಫಲ್ಲಿ. ಯೂನಿವರ್ಸ್ ಬಂದು ನಿಮ್ಮ ಜೀವನದಲ್ಲಿ ಈ ಹೊಸ ಫೇಸ್ಗೆ ಮೂವ್ ಮಾಡೋದಕ್ಕೆ ಫೋರ್ಸ್ಫುಲ್ಲಾಗಿ ನಿಮ್ಮನ್ನ ಪುಷ್ ಮಾಡ್ತಾ ಇರೋ ಥರ ಇದೆ. ಅದ್ರ ಜೊತೆಗೆ ಈ ಎನರ್ಜೀಸ್ ಎಲ್ಲನೂ ಅಷ್ಟೇ. ವಿ ಹ್ಯಾವ್ ದ ಡೆವಿಲ್ ಕಾರ್ಡ್, ಲುಕ್ ಎಟ್ ದ್ಯಾಟ್. ದ ಆರೆಂಜ್ ಕಲರ್ ಇದು ಬಂದು ನಮ್ಮ ಸೋಲಾರ್ ಪ್ಲೆಕ್ಸ್, ನಮ್ಮ ಸೇಕ್ರಲ್ ಚಕ್ರ, ನಮ್ಮ 2ನೇ ಚಕ್ರ, ಮತ್ತು ಡೆವಿಲ್ ಎನರ್ಜಿ ಹಿಂದೆ ನಿಂತಿರೋದು. ನಾವು ಬದಲಾಗ್ತೀವಿ ಅಂತ ಹೇಳಿ ಮುಂದೆ ಹೋಗೋ ಪ್ರಯತ್ನ ಪಡ್ತಾ ಇದ್ರೂ ಎಲ್ಲೋ ಒಂದು ಕಡೆ ನಮಗೆ ಆ ಡೌಟ್ ಇದೆ, ನಿಜವಾಗ್ಲೂ ಇದು ನನ್ನ ಕೈಯಲ್ಲಿ ಸಾಧ್ಯನಾ ಅಂತ ಹೇಳಿ, ಅಥವಾ ಇದೆಲ್ಲ ನನ್ನ ಜೀವನ ಬದಲಾಗತ್ತಾ, ಇದು ಈ ರೀತಿ ಆಗೋಕ್ಕೆ ಸಾಧ್ಯ ಇದೆಯಾ. ಲೈಕ್ ಇದು ಆಲ್ಸೋ ಈ ಕಾರ್ಡ್ ಬಂದು ಅಬ್ಸೆಷನ್ ಕೂಡ, ಪೊಸೆಸಿವ್ನೆಸ್ಸು, ಅಬ್ಸೆಷನ್ನು, ಅಡಿಕ್ಷನ್ನು, ಯಾವುದಾದ್ರೂ ಒಂದು ವಿಚಾರಕ್ಕೆ ಅದನ್ನು ಬಿಡೋದಕ್ಕೆ ಸಾಧ್ಯನೇ ಇಲ್ಲ ಅನ್ನೋವಂಥದ್ದು. ಬಟ್ ಗಾಡ್ ಈಸ್ ಹೇಳ್ತಾ ಇರೋದು ಇಟ್ ಇಸ್ ಟೈಮ್ ಟು ಕ್ಲಿಯರ್. ಈ ಹಳೆ ಎನರ್ಜಿನೆಲ್ಲ ನನ್ನ ಕೈಯಲ್ಲಿ ಆಗೋದಕ್ಕೆ ಸಾಧ್ಯನೇ ಇಲ್ಲ ಇದು ಅಂತ ಅಂದ್ಕೊಳ್ತಾ ಇರೋದು. ಇಟ್ ಈಸ್ ಜಸ್ಟ್ ಆ್ಯನ್ ಇಲ್ಯೂಷನ್. ನನ್ನ ಕೈಲಿ ಆಗತ್ತೆ ಅಂದ್ರೂ ಅದು ನಿಜ ಆಗುತ್ತೆ, ನನ್ನ ಕೈಲಿ ಆಗಲ್ಲ ಅಂದ್ರೂ ಅದು ನಿಜ ಆಗುತ್ತೆ. ಸೊ ಏನನ್ನು ಅಂದ್ಕೊಳ್ತೀನಿ ಅದು ನನ್ನ ಪವರಲ್ಲಿರೋದು. ಸೊ ಹೆಂಗೂ ನಮ್ಮ ಕೈಲಿ ಆಗಲ್ಲ ಅಂತ ಅಂದ್ಕೊಂಡು ಅದನ್ನು ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀವಿ. ಸೊ ಕ್ಯಾನ್ ವಿ ಚೇಂಜ್?
ಆ ನರೇಷನನ್ನ, ಆ ಸ್ಟೋರಿನ, ಆ ಸ್ಟೇಟ್ಮೆಂಟ್ನ ಚೇಂಜ್ ಮಾಡಿ ಇಷ್ಟು ದಿನ ಆಗಲ್ಲ ಅನ್ನೋದನ್ನು ಅನುಭವಿಸ್ತಾ ಇದ್ದೆ, ಸೊ ಇನ್ಮೇಲೆ ಆಗತ್ತೆ ಅಂದ್ಕೊಂಡು ಚೇಂಜ್ ಮಾಡ್ತಾ ಪ್ರಯತ್ನ ಪಟ್ಟರೆ ವೈ ಇಟ್ ಈಸ್ ನಾಟ್ ಪಾಸಿಬಲ್. ಯಾಕೆಂದರೆ ಏಸ್ ಆಫ್ ಕಪ್ಸ್ ಇರೋದು ನಿಮಗೆ ಇರೋ ಅಂಥ ಗಾಡೆಸ್ ಎನರ್ಜಿ ಕೂಡ ಟೆಂಪಲ್ ಆಫ್ ವಾಟರ್, ಗಾಡೆಸ್ ಆಫ್ ವಾಟರ್, ಮೂನ್, ಮಿಸ್ಟಿಸಿಸಮ್, ಮ್ಯಾಜಿಕಲ್ ಬ್ಯೂಟಿಫುಲ್ ಎನರ್ಜಿ. ಇದು ಬಂದು ರೂಟ್ ಚಕ್ರಕ್ಕೆ ರಿಲೇಟ್ ಆಗಿರುವಂಥದ್ದು. ಇದು ರಿಲೇಷನ್ಶಿಪ್ಪೂ ಇರ್ಬೋದು, ಕೆಲವರು ರಿಲೇಷನ್ಶಿಪ್ಪನ್ನ ಬಿಟ್ಟು ಹೊಸ ರಿಲೇಷನ್ಶಿಪ್ಗೆ ರೆಡಿ ಆಗ್ತಿರ್ಬೋದು. ಸೊ ಗಾಡೆಸ್ ಹೇಳ್ತಾ ಇರೋದು ಫಂಟಾಸ್ಟಿಕ್, ವಿ ಅಪ್ರಿಷಿಯೇಟ್ ಯು. ನೀವು ಹೊಸ ಚೆನ್ನಾಗಿರೋಂಥ ರಿಲೇಷನ್ಶಿಪ್ಗೆ ಹೋಗಬೇಕು, ನೀವು ಖುಷಿಯಾಗಿರಬೇಕು, ಆ ಪ್ರೀತಿನ ಜೀವನ ಕೊಡಬೇಕಾಗಿರುವಂಥ ಆ ಪ್ರೀತಿನ ನೀವು ಅನುಭವಿಸೋದು ನಮಗೂ ಇಷ್ಟ. ಬಟ್ ಏನನ್ನು ತಡೀತಾ ಇದೆ, ಏನನ್ನು ನೀವು ಬಿಡೋದಕ್ಕೆ ಇನ್ನೂ ರೆಡಿ ಇಲ್ಲ, ಏನನ್ನು ಗಟ್ಟಿಯಾಗಿ ಹಿಡಿದಿಟ್ಕೊಳ್ಳೋ ಪ್ರಯತ್ನ ಪಡ್ತಾ ಇದ್ದೀರಾ, ವಾಟ್ ಈಸ್ ಸ್ಟಾಪಿಂಗ್ ಯು. ಸೊ ಅದನ್ನು ಒಂದು ಕ್ಷಣ ತಿರುಗಿ ನೋಡಿ, ನೀವು ಅದನ್ನು ರಿಲೀಸ್ ಮಾಡಿದಾಗ ವಿ ಹ್ಯಾವ್ ಅ ಫಂಟಾಸ್ಟಿಕ್ ರಿಲೇಷನ್ಶಿಪ್. ನೀವು ರಿಲೇಷನ್ಶಿಪ್ಪಿಗೆ ವೇಟ್ ಮಾಡ್ತಿದ್ರೆ, ಅಥವಾ ಹೊಸ ಜಾಬ್ ಆಪರ್ಚುನಿಟಿಗೆ ವೇಟ್ ಮಾಡ್ತಿದ್ರೆ, ಅಥವಾ ಇನ್ ಜನರಲ್ ಆಗಿ ನಿಮ್ಮ ಕ್ವಾಲಿಟಿ ಆಫ್ ಲೈಫ್ ಇಂಪ್ರೂವ್ ಆಗಬೇಕು ಅಂತ ಅಂದ್ಕೊಂಡಿದ್ರೆ, ಎನಿಥಿಂಗ್ ಫಾರ್ ದಟ್ ಮ್ಯಾಟರ್, ವಿ ಹ್ಯಾವ್ ಏಸ್ ಆಫ್ ಕಪ್ಸ್. ದಿಸ್ ಇಸ್ ದ ಫ್ರೆಶ್ನೆಸ್, ದ ನ್ಯೂ ಬಿಗಿನಿಂಗ್, ಎಮೋಷನಲ್ ಇಂಪ್ರೂವ್ಮೆಂಟ್, ಎಮೋಷನಲ್ ಸ್ಟೆಬಿಲಿಟಿ. ನಮಗೇನು ಬೇಕು ಅಂತ ಅಂದ್ಕೊಳ್ತಾ ಇದ್ದೀವಿ ಅದನ್ನು ಧೈರ್ಯವಾಗಿ ರಿಸೀವ್ ಮಾಡ್ಕೊಳ್ಳೋದಕ್ಕೆ ರೆಡಿ ಆಗ್ತಾ ಇರೋದು. ವಿ ಹ್ಯಾವ್ ಚಾರಿಯಟ್, ಆಬ್ಸಲ್ಯೂಟ್ಲಿ ಗ್ರೂಪ್ ನಂಬರ್ 1. ಮತ್ತು ಇದು ರೂಟ್ ಚಕ್ರ ಕಾರ್ಡು. ಸೊ ಯು ಆರ್ ಟೋಟಲಿ ರೆಡಿ. ಈ ನೆಕ್ಸ್ಟ್ ಫೇಸ್, ಎಸ್ಪೆಷಲಿ ಈ ಎಕ್ಲಿಪ್ಸ್ ಸೀಸನಲ್ಲಿ, ಇಟ್ಸ್ ಲೈಕ್ ಅ ಪೋರ್ಟಲ್. ಈ ಎಕ್ಲಿಪ್ಸ್ ಸೀಸನನ್ನು ನೀವು ಮುಗಿಸ್ಕೊಂಡು ಆ ಎಕ್ಲಿಪ್ಸ್ದು ಆ ಕಡೆ ಹೋದಾಗ, ದ ಅದರ್ ಸೈಡ್ ಆಫ್ ದ ಡೋರ್ ಯು ವಿಲ್ ಸಿ ಎಷ್ಟೊಂದು ಚೇಂಜಸ್ನ ಅಬ್ಸರ್ವ್ ಮಾಡೋಕ್ಕೆ ಶುರು ಮಾಡ್ತೀರಾ, ನೋಡೋದಕ್ಕೆ ಶುರು ಮಾಡ್ತೀರಾ, ಬದಲಾವಣೆಗಳನ್ನ ನೋಡೋದಕ್ಕೆ ಶುರು ಮಾಡ್ತೀರಾ. ಆ್ಯಂಡ್ ಆಪರ್ಚುನಿಟೀಸ್ಗಳು ಬರೋದು ಶುರು ಆಗ್ಬೋದು. ನಿಮ್ಮ ಒಳಗಡೆ ಆಗ್ತಾ ಇರೋವಂಥ ಶಿಫ್ಟ್ಸ್ಗಳು ನಿಮಗೆ ಗೊತ್ತಾಗಕ್ಕೆ ಶುರು ಆಗ್ಬೋದು. ಕೆಲವರು ಸ್ಪಿರಿಚುವಲ್ ಕೆಲಸದಲ್ಲೆಲ್ಲ ಇದ್ದರೆ, ಅಥವಾ ಸ್ಪಿರಿಚುವಲ್ ಹೀಲರ್ಸ್ ಎಲ್ಲ ಇದ್ದರೆ, ನಿಮ್ಮ ಗಿಫ್ಟ್ಸು, ನಿಮ್ಮ ಸೈಟ್ಸು, ನಿಮ್ಮ ಸೈಕಿಕ್ ಎಬಿಲಿಟೀಸು ಇದೆಲ್ಲನೂ ಸ್ವಲ್ಪ ಸ್ಟ್ರಾಂಗ್ ಆಗ್ತಾ ಇರೋದು, ಅಥವಾ ಹೊಸ ಗಿಫ್ಟ್ಸ್ಗಳು ಓಪನ್ ಆಗ್ತಾ ಇರೋದನ್ನ ನೀವು ರಿಯಲೈಸ್ ಮಾಡ್ಬೋದು. ಡೆಫಿನೆಟ್ಲಿ ಯಾವುದೋ ಒಂದು ಹೊಸ ಸ್ಕಿಲ್ಲು ಅಥವಾ ಹೊಸ ಟ್ಯಾಲೆಂಟ್, ಆಗಲೇ ಹೇಳ್ದಿರೋ ಹಾಗೆ ನಿಮ್ಮ DNA ಅಲ್ಲಿರುವಂಥ ಹಳೆ ಇನ್ಫಾರ್ಮೇಷನ್ನು ಈ ಸಮಯದಲ್ಲಿ ಅವೇಕನ್ ಆಗ್ತಾ ಇದೆ, ಅಥವಾ ಆ್ಯಕ್ಟಿವೇಟ್ ಆಗ್ತಾ ಇದೆ. ನಿಮಗೆ ನಿಮ್ಮ ನೆಕ್ಸ್ಟ್ ಫೇಸ್ ಆಫ್ ಯೋರ್ ಲೈಫ್ಗೆ ಆ ಒಂದು ಇನ್ಫಾರ್ಮೇಷನ್ನು ಅಥವಾ ಆ ಒಂದು ಟ್ಯಾಲೆಂಟು ಈ ಸಮಯದಲ್ಲಿ ತುಂಬ ಮುಖ್ಯ. ಬಟ್ ಇವಾಗ ಅಟ್ ಪ್ರೆಸೆಂಟ್ ನೀವು ಮಾಡಬೇಕಾಗಿರೋದು, ಲುಕ್ ಅಟ್ ದ ಕಲರ್. ದಿಸ್ ಇಸ್ ದ ಕಲರ್ ಆಫ್ ಎಮೋಷನ್ಸ್ ಆ್ಯಂಡ್ ದಿಸ್ ಇಸ್ ದ ಕಲರ್ ಆಫ್ ಸ್ಟೆಬಿಲಿಟಿ ಆ್ಯಂಡ್ ಪ್ಯಾಷನ್. ಆ್ಯಂಡ್ ಡೆಫಿನೆಟ್ ಆಗಿ ಇವಾಗ ಮತ್ತು ಈ ಕಾರ್ಡ್ ಬಂದು ಹಾರ್ಟ್ ಚಕ್ರ. ನಾವು ಮುಂದೆ ಹೋಗೋದಕ್ಕೆ ಮುಂಚೆ ಒನ್ ಲಾಸ್ಟ್ ಟೈಮ್ ನಾವು ತಿರುಗಿ ನೋಡಿ ನಮ್ಮ ಪಾಸ್ಟನ್ನ, ಅದನ್ನು ನೋಡಿ ಹೆದರ್ಕೊಳ್ದಿರಾ, ಅದನ್ನು ನೋಡಿ ಹಿಂಗಾಯ್ತಲ್ಲ ಹಿಂಗಿತ್ತಲ್ಲ ಅಂತ ಹೇಳಿ ಅದನ್ನು ಪ್ರಶ್ನಿಸ್ದಿರಾ, ಯಾರಿಗೂ ಆಗದೆ ಇರೋದು ನನಗೆ ಯಾಕಾಯಿತು ಅಂತ ಹೇಳಿ ಬ್ಲೇಮ್ ಮಾಡ್ದಿರಾ, ಆ ವ್ಯಕ್ತಿನ ಬ್ಲೇಮ್ ಮಾಡ್ದಿರಾ, ನಮ್ಮನ್ನು ನಾವು ಬ್ಲೇಮ್ ಮಾಡ್ದಿರಾ, ನಮ್ಮ ಜೀವನದನ್ನ ನಾವು ಪ್ರಶ್ನಿಸ್ದಿರಾ. ಸೊ ಇದನ್ನೆಲ್ಲ ಮಾಡೋದು ಬಿಟ್ಟು ಕ್ಯಾನ್ ವಿ ಸ್ಮೈಲ್ ನಮ್ಮ ಪಾಸ್ಟ್ನ ನೋಡಿ, ಥ್ಯಾಂಕ್ ಯು ಫಾರ್ ದ ಟೀಚಿಂಗ್ಸ್, ಥ್ಯಾಂಕ್ ಯು ಫಾರ್ ದ ಲೆಸನ್ಸ್, ಐ ಆಮ್ ರೆಡಿ ಟು ಕ್ಲೆನ್ಸ್, ಕ್ಲಿಯರ್ ಆ್ಯಂಡ್ ಮೂವ್ ಫಾರ್ವರ್ಡ್ ಅಂತ ಹೇಳಿ ನಮ್ಮ ಫ್ಯೂಚರ್ ಕಡೆಗೆ ನಾವು ತಿರುಗಿ ನೋಡ್ತಾ ಇರೋವಂಥ ಸಮಯ. ಈ ಕಾರ್ಡ್ ನೋಡಿ, ದಿಸ್ ಇಸ್ ದ ಲಾಸ್ಟ್ ಕಾರ್ಡ್ ನಿಮ್ಮ ಗ್ರೂಪಿಗೆ. ವಿ ಹ್ಯಾವ್ ದ ಡೆತ್ ಕಾರ್ಡ್, ಡೆವಿಲ್ ಕಾರ್ಡ್ ಆ್ಯಂಡ್ ಡೆತ್ ಕಾರ್ಡ್. ನಿಮಗೆ ಗೊತ್ತು ಇದು ಎಂಡ್ ಆಗಿದೆ ಅಥವಾ ಹೊಸ ಜೀವನ ಶುರು ಆಗ್ತಾ ಇದೆ ಅಂತ, ದಟ್ ಈಸ್ ದ ಡೆತ್ ಕಾರ್ಡ್, ಯು ಆಲ್ರೆಡಿ ನೋ. ಬಟ್ ಡೆವಿಲ್ ಕಾರ್ಡ್ ಬಂದು ನನ್ನ ಕೈಲಿ ಇದು ಆಗೋದಿಲ್ಲ, ಅಥವಾ ಇದು ತುಂಬ ಕಷ್ಟ, ಅಥವಾ ಎಷ್ಟು ದೊಡ್ಡ ಪ್ರಾಸೆಸ್ ಇರ್ಬೋದು ಮುಂದೆ, ಇದಾಗತ್ತಾ, ಜೀವನ ಹಿಂಗಿತ್ತು, ಹಿಂಗಾಗೋಕ್ಕೆ ಸಾಧ್ಯತೆಗಳಿದೆಯಾ ಅಂಥೇಳಿ ನಿಮ್ಮನ್ನು ನೀವು ಡೌಟ್ ಪಟ್ಕೊಳ್ತಾ ಇರೋದು, ಅಥವಾ ಗಾಡೆಸ್ನ ಅಥವಾ ಯೂನಿವರ್ಸ್ ಮೇಲೆ ಅಥವಾ ಹೈಯರ್ ಪವರ್ಸ್ ಮೇಲೆ ಡೌಟು. ಇನ್ ಜನರಲ್ there is a lot of doubt and fear, but ಯು ಆಲ್ರೆಡಿ ನೋ ದ ಪಾಸ್ಟ್ ಈಸ್ ಓವರ್. ಯಾಕೆಂದರೆ ಈ ಕಾರ್ಡಲ್ಲಿ ಅವಳ ಪಾಸ್ಟ್ ಸೆಲ್ಫ್ ಬಂದು ಈ ಮರದಲ್ಲಿ ಸ್ಟಕ್ ಆಗಿದೆ, ಬಟ್ ಮುಂದೆ ಹೋಗ್ತಾ ಇರೋದು ಅವಳ ಫ್ರೆಶ್ ಫ್ಯೂಚರ್ ವರ್ಷನ್, ಜೀವನದಲ್ಲಿ ಹೊಸದನ್ನು ರಿಸೀವ್ ಮಾಡ್ಕೊಳ್ಳೋದಕ್ಕೆ ರೆಡಿಯಾಗಿ ಹೋಗ್ತಾ ಇರೋದು. ಮತ್ತು ಈ ಕಾರ್ಡ್ ಬಂದು ಕ್ರೌನ್ ಚಕ್ರಕ್ಕೆ ರಿಲೇಟ್ ಆಗಿರುವಂಥದ್ದು. ಯು ಹ್ಯಾವ್ ಮೇಜರ್ ಆರ್ಕಾನ, 3 ಮೇಜರ್ ಆರ್ಕಾನ ವಿಚ್ ಈಸ್ ಅ ಮೇಜರ್ ಶಿಫ್ಟ್ಸ್ ನಿಮ್ಮ ಲೈಫಲ್ಲಿ. ಈ
ಪೋರ್ಟಲ್ ಆಫ್ ಎಕ್ಲಿಪ್ಸ್ ಸೀಸನ್ನು. ಎಕ್ಲಿಪ್ಸ್ ಸೀಸನ್ದು ಬೇರೆ ರೀಡಿಂಗ್ ಮಾಡ್ತೀನಿ, ಏನೇನು ಎಕ್ಸ್ಪೆಕ್ಟ್ ಮಾಡ್ಬೋದು ಡ್ಯೂರಿಂಗ್ ಆ್ಯಂಡ್ ಆಫ್ಟರ್ ಎಕ್ಲಿಪ್ಸ್ ಸೀಸನ್ ಅಂತೇಳಿ. ಬಟ್ ಆ್ಯಸ್ ಆಫ್ ನಾವು ಗಾಡೆಸ್ಸು ನಿಮಗೆ ಹೇಳ್ತಾ ಇರೋದು, ಒಂದು ಸಲ ನೀವು ಮುಂದೆ ಹೋಗೋದಕ್ಕೆ ಮುಂಚೆ ತಿರುಗಿ ನೋಡಿ, ನಿಮ್ಮ ಪಾಸ್ಟನ್ನ ನೋಡಿ, ಸ್ಮೈಲ್ ಮಾಡಿ, ಗ್ರೇಟ್ಫುಲ್ ಆಗಿದ್ದು ಗ್ರ್ಯಾಟಿಟ್ಯೂಡ್ನ ಕಳಿಸಿ, ಆ್ಯಂಡ್ ದೆನ್ ಲೀವ್ ದ ಪಾಸ್ಟ್ ಬಿಹೈಂಡ್, ಈ ಕಾರ್ಡಲ್ಲಿ ತೋರಿಸ್ತಾ ಇರೋ ಥರ, ಆ್ಯಂಡ್ ಫೇಸ್ ಯುವರ್ ಫ್ಯೂಚರ್, ಫೇಸ್ ಫಾರ್ವರ್ಡ್. ಹಿಂದೆ ಇನ್ನೇನಿಲ್ಲ, ಇಟ್ ಈಸ್ ಡನ್, ಇಟ್ ಈಸ್ ಓವರ್. ಓಕೆ, ಆ್ಯಂಡ್ ನಿಮ್ಮ ಈ ಫ್ರೆಶ್ ಲೈಫ್, ಈ ಹೊಸ ಏಸ್ ಆಫ್ ಕಪ್ಸ್ ಎನರ್ಜಿ ಈಸ್ ರೆಡಿ ನಿಮ್ಮನ್ನ ರಿಸೀವ್ ಮಾಡ್ಕೊಳ್ಳೋದಕ್ಕೆ, ವೆಲ್ಕಮ್ ಮಾಡೋದಕ್ಕೆ, ಈ ಫ್ರೆಶ್ನೆಸ್ನ ನಿಮ್ಮ ಜೀವನಕ್ಕೆ ತರೋದಕ್ಕೆ. ಬಟ್ ಆ್ಯಸ್ ಆಫ್ ನಾವು ಈ ಪೀರಿಯಡ್ನಲ್ಲಿ, ಈ ಎಕ್ಲಿಪ್ಸ್ ಸೀಸನಲ್ಲಿ ಸ್ವಲ್ಪ ಎಮೋಷನ್ಸ್ ಅಪ್ಹೀವಲ್ ಆಗ್ಬೋದು, ಅಥವಾ ಯಾವುದನ್ನ ನೀವು ಇಗ್ನೋರ್ ಮಾಡ್ತಿದ್ರಿ ಅದು ನಿಮ್ಮ ಫೋರ್ ಫ್ರಂಟಿಗೆ ಬರ್ಬೋದು. ಮತ್ತು ಬಾಡಿ ಪೇನ್ಸು, ವಾಟ್ ಎವರ್, ಎನಿಥಿಂಗ್ ದಟ್ ಯು ಆರ್ ಬ್ರಷಿಂಗ್ ಇಟ್ ಆಫ್, ಇಲ್ಲ ಇದು ನೋಡಲ್ಲ, ಇದು ಮಾಡೋದಿಲ್ಲ, ಇಂದಿರಲಿ, ಇನ್ನೊಂದಿನ ನೋಡೋಣ, ಸೊ ಅದೆಲ್ಲನೂ ಈಗ ಸರ್ಫೇಸಿಗೆ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ದಟ್ ಯು ಕ್ಯಾನ್ ಹೀಲ್, ಯು ಕ್ಯಾನ್ ಪ್ರಾಸೆಸ್, ಯು ಕ್ಯಾನ್ ಸೇ ಗುಡ್ ಬೈ ಆ ಎಮೋಷನ್ಸ್ಗೆ, ಫೀಲಿಂಗ್ಸ್ಗೆ, ವಾಟ್ ಎವರ್ ದಟ್ ಈಸ್, ಸೊ ದ್ಯಾಟ್ ನಿಮ್ಮ ನೆಕ್ಸ್ಟ್ ಫೇಸ್ಗೆ ನಿಮ್ಮನ್ನ ಕ್ಲೆನ್ಸ್ ಮಾಡಿ, ರೆಡಿ ಮಾಡಿ, ಫ್ರೆಶ್ ಆಗಿ ನಿಮ್ಮನ್ನ ನೆಕ್ಸ್ಟ್ ಫೇಸ್ಗೆ ತೊಗೊಂಡು ಹೋಗೋದಕ್ಕೆ. ಓಕೆ, ಸೊ ಗಾಡೆಸ್ ಬಂದು ಈ ರೀಡಿಂಗಲ್ಲಿ ಡಿವೈನ್ ಮದರ್ ಬಂದು ನಿಮ್ಮನ್ನ ಅಲರ್ಟ್ ಮಾಡ್ತಾ ಇರೋದು. ಸೊ ದಿಸ್ ಈಸ್ ಅ ವೆರಿ ಪವರ್ಫುಲ್ ಪೀರಿಯಡ್ ನಿಮ್ಮ ಲೈಫಲ್ಲಿ. ಗೆಟ್ ರೆಡಿ ಫಾರ್ ಆಲ್ ದ ಚೇಂಜಸ್. ಆ್ಯಂಡ್ ಡೆವಿಲ್ ಕಾರ್ಡು ಮತ್ತು ಡೆತ್ ಕಾರ್ಡು ಎರಡೂ ತೋರಿಸ್ತಾ ಇರೋದು, ರೆಸಿಸ್ಟ್ ಮಾಡೋಕ್ಕೆ ಹೋಗಬೇಡಿ ಚೇಂಜ್ನ. ಲೆಟ್ ಇಟ್ ಆಲ್ ಗೋ, ಲೆಟ್ ಇಟ್ ಆಲ್ ಚೇಂಜ್. ಯಾಕೆಂದರೆ ನೀವೇನು ಬೇಕು ಅಂತ ಅಂದ್ಕೊಳ್ತಾ ಇದ್ದೀರಾ, ಈ ಬ್ಯೂಟಿನ, ಈ ಕಂಫರ್ಟ್ನ ನಿಮ್ಮ ಫ್ಯೂಚರಲ್ಲಿ, ಇಲ್ಲಿಂದ ನೀವು ಬಾಯಿ ಹೇಳಿ ಮನಸ್ಪೂರ್ವಕವಾಗಿ ಇದನ್ನು ಒಪ್ಕೊಂಡು ಮುಂದೆ ಹೋದಾಗ ಮಾತ್ರ ಸಿಗೋದಕ್ಕೆ ಸಾಧ್ಯ. ಯು ಹ್ಯಾವ್ ಟು ಮೇಕ್ ಪೀಸ್ ವಿತ್ ದ ಪಾಸ್ಟ್ ಫಾರ್ ಯುವರ್ ಫ್ಯೂಚರ್ ಟು ಬಿ ಬ್ರೈಟ್. ಓಕೆ, ಸೊ ಅದು ನಿಮ್ಮ ಇವತ್ತಿನ ಮೆಸೇಜಸ್ಸು ಗಾಡೆಸ್ಸಿಂದ, ಡಿವೈನ್ ಮದರಿಂದ, ಅಥವಾ ನೀವು ಅಂದ್ಕೊಳ್ತಾ ಇರೋವಂಥ, ನಿಮ್ಮ ಕಣ್ಮುಂದೆ ಬರ್ತಾ ಇರೋವಂಥ ಗಾಡೆಸ್ಸಿಂದ. ಸೊ ವೆರಿ ಬ್ಯೂಟಿಫುಲ್ ಮೆಸೇಜ್. ಸೊ ಆದಷ್ಟು ರೆಸ್ಟ್ ಮಾಡಿ, ಚೆನ್ನಾಗಿ ನೀರು ಕುಡೀರಿ, ನಿಮ್ಮ ಡಯಟ್ನೆಲ್ಲ ಚೆನ್ನಾಗಿ ಮೇಂಟೈನ್ ಮಾಡಿ, ಆದಷ್ಟು ರಿಲ್ಯಾಕ್ಸ್ಡ್ ಆಗಿರಿ, ಆದಷ್ಟು ಎಲ್ಲ ಅನ್ನೆಸೆಸರಿ ವಿಚಾರಗಳಿಂದ ದೂರ ಇದ್ದರೆ ಆದಷ್ಟು ಸ್ವೆಟ್ ಆಗಿ, ಟು ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್. ಈ ಪೋರ್ಟಲ್ ಅಥವಾ ಈ ಎಕ್ಲಿಪ್ಸ್ ಸೀಸನನ್ನು ಯು ಕ್ಯಾನ್ ಯೂಟಿಲೈಸ್ ಟು ದ ಬೆಸ್ಟ್, ನಿಮ್ಮ ಎನರ್ಜಿನ ಶಿಫ್ಟ್ ಮಾಡೋದಕ್ಕೆ, ಈ ಸ್ಟಕ್ ಎನರ್ಜಿನೆಲ್ಲ ರಿಲೀಸ್ ಮಾಡೋದಕ್ಕೆ, ಮತ್ತು ನೆಕ್ಸ್ಟ್ ಏಸ್ ಆಫ್ ಕಪ್ಸ್ ಫ್ರೆಶ್ನೆಸ್ನ ರಿಸೀವ್ ಮಾಡ್ಕೊಳ್ಳೋದಕ್ಕೆ. ಆಲ್ ರೈಟ್, ಸೊ ಅದು ಇವತ್ತಿನ ಸಂದೇಶಗಳು ನಿಮಗೆ ಗ್ರೂಪ್ ನಂಬರ್ 1. ಸೊ ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಕೆಳಗಡೆ ಕಮೆಂಟ್ ಮಾಡೋದು ಮರಿಬೇಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ನಿಮ್ಮನ್ನ ನೆಕ್ಸ್ಟ್ ರೀಡಿಂಗಲ್ಲಿ ಭೇಟಿ ಮಾಡ್ತೀನಿ. ಅಲ್ಲಿ ತನಕ ಸೂಪರಾಗಿ ಊಟ ಮಾಡಿ, ಕಣ್ತುಂಬ ನಿದ್ದೆ ಮಾಡಿ, ಮನಸ್ಸಿಗೆ ಏನು ಇರಿಸುತ್ತೆ ಜಾಸ್ತಿ ಮಾಡಿ, ಖುಷಿಯಾಗಿರಿ. ಲವ್ ಯು ಆಲ್. ಟೇಕ್ ವೆರಿ ಗುಡ್ ಕೇರ್ ಆಫ್ ಯುವರ್ ಸೆಲ್ಫ್. ಬಾಯ್. ಗ್ರೂಪ್ ನಂಬರ್ 2, ನೀವು ಟೆಂಪಲ್ ಆಫ್ ಫೈರ್ನ ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಇದು ನಿಮ್ಮ ರೀಡಿಂಗ್ ಡಿವೈನ್ ಮದರ್ ಗಾಡೆಸ್ಸಿಂದ ಮೆಸೇಜಸ್, ಗೈಡೆನ್ಸ್ ಈ ಸಮಯದಲ್ಲಿ ನಿಮಗೆ ನಿಮ್ಮ ಗಮನಕ್ಕೆ ಬರಬೇಕಾಗಿರುವಂಥದ್ದು. ಸೊ ಫೈರ್ ಆಫ್ ಟೆಂಪಲ್ ಈ ಎನರ್ಜಿಗೆ ಕನೆಕ್ಟ್ ಮಾಡಿದ ತಕ್ಷಣ, ಈ ಎನರ್ಜಿನ ನಿಮ್ಮ ಗ್ರೂಪಿಗೆ ಲಿಂಕ್ ಮಾಡಿದ ತಕ್ಷಣ ನನಗೆ ಫಸ್ಟು ಇಮೇಜ್ ಬರ್ತಾ ಇರೋದು ಚಾರಿಯಟ್ ಕಾರ್ಡ್. ಆ್ಯಕ್ಚುಲಿ ಇದರಲ್ಲಿ ಟ್ಯಾರೋನಲ್ಲಿ ಚಾರಿಯಟ್ ಕಾರ್ಡ್ ಬಂದು ಇಟ್ ಈಸ್ ಮೂವಿಂಗ್ ಫಾರ್ವರ್ಡ್. ನಮ್ಮ ಗೋಲ್, ನಮ್ಮ ಐಡಿಯಾಸು, ನಮ್ಮ ವಿಷನ್ನು ಆ ಡೈರೆಕ್ಷನಲ್ಲಿ ಸ್ಟ್ರಾಂಗ್ ಆಗಿ, ಪವರ್ಫುಲ್ ಆಗಿ, ವಿತ್ ಫುಲ್ ವಿಲ್ ಆ್ಯಂಡ್ ಫುಲ್ ಫೋರ್ಸ್ ನಮ್ಮ ಗೋಲ್ ಡೈರೆಕ್ಷನಲ್ಲಿ ಹೋಗ್ತಾ ಇರೋದು. ಇಷ್ಟು ದಿನ ನಿಮ್ಮ ಲೈಫಲ್ಲಿ ಏನಾದರೂ ಬ್ಲಾಕೇಜಸ್ಗಳಿದ್ದರೆ ಆ ಬ್ಲಾಕೇಜಸ್ ಎಲ್ಲ ರಿಲೀಸ್ ಆಗ್ತಾ ಇರೋ ಥರ ಇದೆ. ಸಡನ್ನಾಗಿ ಡೋರ್ಸ್ ಎಲ್ಲ ಓಪನ್ ಆಗ್ತಾ ಇರೋ ಥರ ಇದೆ. ಸಡನ್ನಾಗಿ ಇನ್ಫಾರ್ಮೇಷನ್ಗಳು ಬರ್ತಾ ಇರೋ ಥರ ಇದೆ. ಏನು ಮಾಡಬೇಕು ಅಂತ ಹೇಳಿ ಕ್ಲಿಯರಾಗಿ ಅರ್ಥ ಮಾಡ್ಕೊಳ್ತಾ ಇರೋ ಥರ ಇದೆ. ದೆರ್ ಇಸ್ ಲಾಟ್ ಆಫ್ ಇನ್ಸ್ಪಿರೇಷನ್ ನಿಮ್ಮ ಒಳಗಡೆ. ಏನೇನಾದರೂ ಮಾಡಬೇಕು ಅಥವಾ ಮಾಡೋದಕ್ಕೆ ಆಲ್ರೆಡಿ ಇರೋವಂಥ ಐಡಿಯಾನ ಫಾಲೋ ಥ್ರೂ ಮಾಡೋದಕ್ಕೆ. ಆ್ಯಂಡ್ ಐ ಆಮ್ ಆಲ್ಸೋ ಗೆಟಿಂಗ್ ಯಾರಿಗಾದ್ರೂ ಹೆಲ್ತ್ ಇಶ್ಯೂಸ್ ತುಂಬ ಇದ್ದರೆ ಇದು ಈ ಸಮಯದಲ್ಲಿ ನಿಮ್ಮ ಹೆಲ್ತ್ ಇಶ್ಯೂಗೆ ಏನು ಮಾಡಬೇಕು ಅಂಥೇಳಿ ನಿಮಗೆ ಆ ಇನ್ಫಾರ್ಮೇಷನ್ ಬರ್ತಾ ಇದೆ. ಲೈಕ್ ಮುಂಚೆ ಯಾವುದೆಲ್ಲ ಡೋರು ಕ್ಲೋಸ್ ಆಗಿತ್ತು ಅಂತ ಅನ್ನಿಸ್ತಿತ್ತು, ಅಥವಾ ಯಾವ ಡೋರ್ನ ನೀವು ನಾಕ್ ಮಾಡಿ ಟಯರ್ಡ್ ಆಗಿದೆ ಅಂತ ಅಂದ್ಕೊಳ್ತಾ ಇದ್ರಿ. ಫೈನಲಿ ನೀವು ನಾಕ್ ಮಾಡೋದು ಬಿಟ್ಟು ಆ ಡೋರ್ ಹತ್ರ ಕೂತ್ಕೊಂಡು ಇನ್ನೇನು ಮಾಡಬೇಕಂತ ಗೊತ್ತಿಲ್ಲ ಅಂತ ಆ ಡೋರ್ ಹತ್ರ ಕೂತಿದ್ದಾಗ ಸಡನ್ನಾಗಿ ಆ ಡೋರ್ ಸ್ವಲ್ಪನೇ ಕ್ರ್ಯಾಕ್ ಆಗಿ ಓಪನ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಆ ಡೋರಿಂದ
ಡೋರಿಂದ ಲೈಕ್ ಎಷ್ಟೊಂದು ಬೆಳಕು ಫ್ಲಡ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ ಆ್ಯಂಡ್ ಯು ಆರ್ ಸಡನ್ಲಿ ಸರ್ಪ್ರೈಸ್ಡ್ ಆ ಡೋರಿಂದ ಏನಿದೆ ಅಂತ ಹೇಳಿ. ಸೊ ಆ ಥರ ಒಂದು ಎನರ್ಜಿ ಬರ್ತಾ ಇರೋದು ನಿಮ್ಮ ಗ್ರೂಪಿಗೆ. ಸೊ ದೆರ್ ಇಸ್ ದಿಸ್ ಪವರ್ಫುಲ್ ದುರ್ಗಾಮ ಎನರ್ಜಿ. ಫಸ್ಟ್ ಆಫ್ ಆಲ್ ನಿಮ್ಮ ಭಯನ ಫೇಸ್ ಮಾಡುವಂಥ ಒಂದು ಸಿಚುವೇಶನ್ ಬರ್ಬೋದು, ಅಥವಾ ಇನ್ ಜನರಲ್ ಆಗಿ ಟು ಫೇಸ್ ಯುವರ್ ಫಿಯರ್, ಆ ಭಯನ ಫೇಸ್ ಮಾಡೋದಕ್ಕೆ ಬೇಕಾಗಿರುವಂಥ ಧೈರ್ಯ, ಆ ಸನ್ ಎನರ್ಜಿ ಕೂಡ, ಇನ್ಸ್ಪಿರೇಷನ್ನು, ನೀವೇನನ್ನ ಮಾಡಬೇಕಂತ ಅಂದ್ಕೊಳ್ತಾ ಇದ್ದೀರಾ ಆ ಡೈರೆಕ್ಷನಲ್ಲಿ ಬೇಕಾಗಿರುವಂಥ ಇನ್ಸ್ಪಿರೇಷನ್ನು, ಪ್ಯಾಷನ್ನು, ಎನ್ಕರೇಜ್ಮೆಂಟು ಮತ್ತು ಆ ಮೋಟಿವೇಶನ್ನು ತುಂಬ ಚೆನ್ನಾಗಿರೋ ಥರ ಇದೆ. ಫಂಟಾಸ್ಟಿಕ್ ಪೀರಿಯಡ್ ಇದು ನಿಮ್ಮ ಲೈಫಲ್ಲಿ. ನಿಮ್ಮ ಹೆಲ್ತನ್ನ ನಿಮ್ಮ ಕಂಟ್ರೋಲಿಗೆ ತೊಗೊಳ್ಬೇಕಂದ್ರೆ, ಅಥವಾ ನಿಮ್ಮ ಮೇ ಬಿ ಓವರ್ ವೇಟ್ ಎಲ್ಲ ಇದ್ದರೆ ದಿಸ್ ಈಸ್ ಅ ಫಂಟಾಸ್ಟಿಕ್ ಟೈಮ್ ನೀವು ಎಕ್ಸಸೈಸ್ ಮಾಡೋದಕ್ಕೆ, ರಿಲೀಸ್ ಮಾಡೋದಕ್ಕೆ, ಪರ್ಫೆಕ್ಟ್ ಶೇಪ್ಗೆ, ಫಿಟ್ನೆಸ್ಗೆ ಬರೋದಕ್ಕೆ ದಿಸ್ ಈಸ್ ಅ ಫಂಟಾಸ್ಟಿಕ್ ಟೈಮ್. ಯಾವುದಾದ್ರೂ ಹ್ಯಾಬಿಟ್ಸ್ ಎಲ್ಲ ಜಾಸ್ತಿ ಅಡಿಕ್ಟ್ ಎಲ್ಲ ಆಗಿದ್ರೆ, ಲೈಕ್ ಶುಗರ್ ಇರ್ಬೋದು ಅಥವಾ ಬಿಂಜ್ ವಾಚ್ ಇರ್ಬೋದು, ವಾಟ್ ಎವರ್ ಇಟ್ ಈಸ್, ದಿಸ್ ಈಸ್ ಅ ಫಂಟಾಸ್ಟಿಕ್ ಟೈಮ್ ನಿಮ್ಮ ಎಫರ್ಟ್ಸ್ ಹಾಕೋದಕ್ಕೆ, ಆ ಅಡಿಕ್ಷನ್ಸ್ನೆಲ್ಲ ಬಿಡೋದಕ್ಕೆ. ಮತ್ತು ಓವರ್ ಆಲ್ ನಿಮ್ಮ ಸಮ್ಮರ್ ಬಂದು ಇಟ್ ಈಸ್ ವೆರಿ ವೆರಿ ಫ್ರೂಟ್ಫುಲ್ ಸಮ್ಮರ್ ಅಂತ ಮೆಸೇಜ್ ಬರ್ತಾ ಇರೋದು ಗಾಡೆಸ್ಸಿಂದ. ದಿಸ್ ಇಸ್ ಅ ಪವರ್ಫುಲ್ ಪೀರಿಯಡ್. ಆಲ್ಸೋ ಎಕ್ಲಿಪ್ಸ್ ಸೀಸನ್ ಬರ್ತಾ ಇದೆ. ಸೊ ಆಲ್ರೆಡಿ ನಾವು ಎಕ್ಲಿಪ್ಸ್ ಸೀಸನ್ಗೆ ಎಂಟರ್ ಆಗಿದೆ. ನೆಕ್ಸ್ಟ್ ನ್ಯೂ ಮೂನು, ಫುಲ್ ಮೂನು ಎಲ್ಲ ಎಕ್ಲಿಪ್ಸ್ ಸೀಸನ್ನು ನೆಕ್ಸ್ಟ್ ಬರ್ತಾ ಇರೋವಂಥದ್ದು. ಸೊ ದಿಸ್ ಈಸ್ ಅ ಫಂಟಾಸ್ಟಿಕ್ ಪೀರಿಯಡ್. ಕೆಲವೊಬ್ಬರಿಗೆ ಎಮೋಷನ್ಸ್ ಜಾಸ್ತಿ ಆಗ್ಬೋದು, ಕೆಲವೊಬ್ಬರಿಗೆ ಇನ್ಸ್ಪಿರೇಷನ್ ಜಾಸ್ತಿ ಆಗ್ಬೋದು, ಕೆಲವೊಬ್ಬರಿಗೆ ಬ್ಲಾಕ್ಡ್ ಡೋರ್ಸ್, ಕ್ಲೋಸ್ಡ್ ಡೋರ್ ಎಲ್ಲ ಓಪನ್ ಆಗೋದಕ್ಕೆ ಸ್ಟಾರ್ಟ್ ಆಗ್ಬೋದು. ಸೊ ದಟ್ ಈಸ್ ಯು, ಗ್ರೂಪ್ ನಂಬರ್ 2. ಸೊ ನಿಮಗೆ ಆ ಇನ್ಸ್ಪಿರೇಷನ್ ಜಾಸ್ತಿ ಆಗೋ ಚಾನ್ಸಸ್ ತುಂಬ ಸ್ಟ್ರಾಂಗ್ ಆಗಿದೆ. ಮತ್ತು ಬ್ಲಾಕ್ಡ್ ಡೋರ್ಸ್ ಎಲ್ಲ ಓಪನ್ ಆಗೋ ಚಾನ್ಸಸ್ ತುಂಬ ಇದೆ. ರಿಸೀವ್ ಮಾಡ್ಕೊಳ್ಳೋ ಅಂಥ ಸ್ಟೇಜ್ ಅಲ್ಲಿ ನೀವು ತುಂಬ ಮೂವ್ ಆಗ್ತಾ ಇದ್ದೀರಾ. ನೀವು ಇಷ್ಟು ದಿನ ಕೇಳ್ತಾ ಇದ್ದಿದ್ದನ್ನು ರಿಸೀವ್ ಮಾಡ್ಕೊಳ್ಳೋವಂಥದ್ದು, ನಿಮ್ಮ ಪ್ರೇಯರ್ಸು ಆನ್ಸರ್ ಆಗ್ತಾ ಇರೋದನ್ನು ನೀವು ನೋಡೋವಂಥ ಸ್ಟೇಜ್ ಆಫ್ ಪೀರಿಯಡ್ ಆಫ್ ಟೈಮ್ ನಿಮ್ಮ ಲೈಫಲ್ಲಿ. ಎಸ್ಪೆಷಲಿ ದಿಸ್ ಇಸ್ ಮಾರ್ಚ್, ಏಪ್ರಿಲ್, ಮೇ, ಜೂನ್, ಮೇ ಬಿ ನೆಕ್ಸ್ಟ್ 2-3 ಮಂತ್ಸ್, ಜೂನ್ ಜುಲೈ ತನಕನೂ ಮೇ ಬಿ ದ ಎನರ್ಜೀಸ್ ಆರ್ ವೆರಿ ಫೇವರಬಲ್. ನಿಮಗೆ ಏನಾದರೂ ಹೊಸದಾಗಿ ಮಾಡಬೇಕಂತಿದ್ರೆ ಆ ಡೈರೆಕ್ಷನಲ್ಲಿ ಇನ್ಫಾರ್ಮೇಷನ್ನು, ಇನ್ಸ್ಪಿರೇಷನು ಅಥವಾ ಕೊಲ್ಯಾಬ್ರೇಷನು ಹೊರಗಡೆಯಿಂದ. ಸೊ ದೇರ್ ಕ್ಯಾನ್ ಬಿ ಮೆನಿ ಥಿಂಗ್ಸ್ ನಿಮ್ಮ ಲೈಫಲ್ಲಿ ಇವಾಗ. ಲೈಕ್ ಆ ಪಝಲ್ ಪೀಸ್ ಆ್ಯಡ್ ಮಾಡಿದಾಗ ಫೈನಲಿ ಅದೇನಿದೆ ಆ ಪಝಲ್ ಬೋರ್ಡಲ್ಲಿ ಅಂತ ಹೇಳಿ ತಿಳ್ಕೊಳ್ಳೋ ಅಂಥ ಸಮಯ ಅನ್ನೋ ಥರ ಇದೆ ನಿಮ್ಮ ಗ್ರೂಪಿಗೆ ಕನೆಕ್ಟ್ ಮಾಡಿದ ತಕ್ಷಣ. ಮತ್ತು ಗಾಡೆಸ್ ಹೇಳ್ತಾ ಇರೋದು ಆರ್ ಯು ರೆಡಿ ಅಂತ ಹೇಳಿ. ಆರ್ ಯು ರೆಡಿ? ಸ್ವಲ್ಪ ಓವರ್ವೆಲ್ಮ್ ಆಗ್ಬೋದು. ಸಡನ್ನಾಗಿ ಎಲ್ಲ ಆಗೋದಕ್ಕೆ ಸ್ಟಾರ್ಟ್ ಆದಾಗ, ಸ್ಟಾಪ್ ಆಗಿದ್ದ ವೀಲು ಮತ್ತೆ ಟರ್ನ್ ಆಗೋದಕ್ಕೆ ಸ್ಟಾರ್ಟ್ ಆದಾಗ, ಕ್ಲೋಸ್ ಆಗಿ ಡೋರ್ ಓಪನ್ ಆಗೋದಕ್ಕೆ ಸ್ಟಾರ್ಟ್ ಆದಾಗ, ಆರ್ ಯು ರೆಡಿ? ಹೆಂಗೆ ರಿಸೀವ್ ಮಾಡ್ಕೊಳ್ತೀರಾ ಅದನ್ನು? ಹೆಂಗೆ ಅದನ್ನು ಉಪಯೋಗಿಸ್ಕೊಳ್ತೀರಾ? ಕೊಟ್ಟಿರೋಂಥ ಆಪರ್ಚುನಿಟೀಸ್ನ ಹೆಂಗೆ ನಿಮ್ಮ ಉಪಯೋಗಕ್ಕೆ ಅಥವಾ ನಿಮ್ಮ ಅನುಕೂಲಕ್ಕೆ ತಕ್ಕಂಗೆ ಹೆಂಗೆ ಉಪಯೋಗಿಸ್ಕೊಳ್ತೀರಾ? ಆರ್ ಯು ರೆಡಿ ಫಾರ್ ದಿಸ್ ಆಪರ್ಚುನಿಟೀಸ್ ಅಂತ ಹೇಳಿ. ಸೊ ಬಿ ವೆರಿ ವೆರಿ ಆಪ್ಟಮಿಸ್ಟಿಕ್ ಈ ಸಮಯದಲ್ಲಿ. ಬಿ ವೆರಿ ಗ್ರೇಟ್ಫುಲ್ ಟು ದ ಲೈಫ್. ಬಿ ವೆರಿ ಗ್ರೇಟ್ಫುಲ್ ನಿಮ್ಮ ಫ್ಯಾಮಿಲಿ, ನಿಮ್ಮ ಎನ್ವಿರಾನ್ಮೆಂಟ್, ನಿಮ್ಮ ಸಿಚುವೇಶನ್ಸ್. ಡೈಲಿ ಬ್ಲೆಸ್ಸಿಂಗ್ಸ್ ಆ್ಯಂಡ್ ಗ್ರ್ಯಾಟಿಟ್ಯೂಡ್ ಪ್ರಾಕ್ಟೀಸಸ್ ಮಾಡಿ. ಬಿಕಾಸ್ ಈ ಸಮಯದಲ್ಲಿ ಲುಕ್ಸ್ ಲೈಕ್ ಅದು ಮಲ್ಟಿಪ್ಲೈ ಆಗ್ತಾ ಇರೋ ಥರ ಇದೆ. ಯಾವುದೇ ಆಪರ್ಚುನಿಟಿನೂ ಬಿಡಬೇಡಿ ಗ್ರ್ಯಾಟಿಟ್ಯೂಡ್ನ ಪ್ರಾಕ್ಟೀಸ್ ಮಾಡೋದಕ್ಕೆ, ಬ್ಲೆಸ್ಸಿಂಗ್ಸ್ನ ಕಳಿಸೋದಕ್ಕೆ. ನಿಮ್ಮ ಫ್ಯಾಮಿಲಿಗೆ ಬೆಳಗ್ಗೆ ಎದ್ದ ತಕ್ಷಣ ಗ್ರ್ಯಾಟಿಟ್ಯೂಡ್ ಕಳಿಸಿ, ಬ್ಲೆಸ್ಸಿಂಗ್ಸ್ ಕಳಿಸಿ. ನಿಮ್ಮ ಫ್ರೆಂಡ್ಸಿಗೆ ಬ್ಲೆಸ್ಸಿಂಗ್ಸ್ ಕಳಿಸಿ. ಇಟ್ ಈಸ್ ನಾಟ್ ದಟ್ ನೀವು ಅವ್ರು ಫೋನ್ ಮಾಡಿ ಐ ಆಮ್ ಬ್ಲೆಸ್ಸಿಂಗ್ ಯು ಅಂತಲ್ಲ. ನಿಮ್ಮ ಮನಸ್ಸಲ್ಲೇ ಇವ್ರು ಚೆನ್ನಾಗಿರಲಿ, ಅವ್ರು ಚೆನ್ನಾಗಿರಲಿ, ನನ್ನ ಶತ್ರುಗಳು ಚೆನ್ನಾಗಿರಲಿ. ದಾರಿನಲ್ಲಿ ಯಾವುದೋ ಒಂದು ವ್ಯಕ್ತಿ ಹೋಗ್ತಾ ಇದ್ರೆ ಅಯ್ಯೋ ಪಾಪ ಅನಿಸಿದ್ರೆ ಆ ವ್ಯಕ್ತಿಗೆ ಏನು ಬೇಕು ಇವತ್ತಿಗೆ ನೆಮ್ಮದಿಯಾಗಿ ಇವತ್ತನ್ನು ದಿನಾನ ಕಳೆಯೋದಕ್ಕೆ ಅವನಿಗೆ ಅದು ಸಿಗಲಿ. ಸೊ ಈ ಥರ ಎಲ್ಲಿ ಬ್ಲೆಸ್ಸಿಂಗ್ಸ್ ಕಳಿಸ್ಬೋದು ಅಂತ ಅನ್ಸುತ್ತೋ ಅಲ್ಲಿ ಬ್ಲೆಸ್ಸಿಂಗ್ಸ್ ಕಳಿಸೋ ಯಾವುದೇ ಆಪರ್ಚುನಿಟಿನೂ ಮಿಸ್ ಮಾಡ್ಕೋಬೇಡಿ. ಎಲ್ಲಿ ಗ್ರೇಟ್ಫುಲ್ ಆಗಿರ್ಬೋದು ಅಲ್ಲಿ ಗ್ರೇಟ್ಫುಲ್ ಆಗಿರೋದಕ್ಕೆ ಆಪರ್ಚುನಿಟೀಸ್ನ ಮಿಸ್ ಮಾಡ್ಕೋಬೇಡಿ. ಸೊ ದಿಸ್ ಈಸ್ ಯುವರ್ ಮೇನ್ ಮೆಸೇಜು ಗಾಡೆಸ್ಸಿಂದ ಬರ್ತಾ ಇರೋದು. ಪ್ರಾಕ್ಟೀಸ್ ಬ್ಲೆಸ್ಸಿಂಗ್ಸ್ ಆ್ಯಂಡ್ ಗ್ರ್ಯಾಟಿಟ್ಯೂಡ್ ಎವ್ರಿ ಸಿಂಗಲ್ ಡೇ, ಎವ್ರಿ ಸಿಂಗಲ್ ಮೊಮೆಂಟ್. ಆಪರ್ಚುನಿಟಿ ಬಂದ ತಕ್ಷಣ ಅಥವಾ ಯಾವುದೇ ಒಂದು ಸಿಚುವೇಷನಲ್ಲಿ ಅಲ್ಲಿ ಬ್ಲೆಸ್ಸಿಂಗ್ ಕಳಿಸ್ಬೋದು ಅನ್ಸಿದ್ರೆ ಡೋಂಟ್ ಹೆಸಿಟೇಟ್, ಕೀಪ್ ಸೆಂಡಿಂಗ್ ಬ್ಲೆಸ್ಸಿಂಗ್ಸ್, ಕೀಪ್ ಸ್ಟೇಯಿಂಗ್ ಇನ್ ದಟ್ ಗ್ರೇಟ್ಫುಲ್ ಎನರ್ಜಿ. ಯಾಕೆಂದರೆ ಅದು ನಿಮ್ಮ ಎನರ್ಜಿನ ಇನ್ನೂ ಆ್ಯಂಪ್ಲಿಫೈ ಮಾಡುತ್ತೆ. ಇನ್ನೂ ಈ ಬ್ಲೆಸ್ಸಿಂಗ್ಸ್ನ ಅಥವಾ ಏನು ಬರ್ತಾ ಇದೆ ನಿಮ್ಮ ಜೀವನದಲ್ಲಿ ಇನ್ಸ್ಪಿರೇಷನ್ ಡೋರ್ಸ್ ಓಪನ್ ಆಗ್ತಾ ಇರೋದು ಇನ್ನೂ
ಈಸಿಯಾಗಿ ಇನ್ನೂ ಅದು ನಿಮ್ಮ ಜೀವನಕ್ಕೆ ಇನ್ನೂ ಅನುಕೂಲ ಆಗೋ ಥರ ಆಗಲಿ. ಸೊ ದಿಸ್ ಈಸ್ ದ ಪೀರಿಯಡ್ ಆಫ್ ಪ್ರಾಕ್ಟಿಸಿಂಗ್ ಗ್ರ್ಯಾಟಿಟ್ಯೂಡ್, ಬ್ಲೆಸ್ಸಿಂಗ್ಸ್ ಆ್ಯಂಡ್ ಬೀಯಿಂಗ್ ಗ್ರೇಟ್ಫುಲ್. ಆದಷ್ಟು ನಿಮಗೆ ಖುಷಿ ಕೊಡುವಂಥದ್ದು, ಎಕ್ಸಸೈಸ್ ಮಾಡೋದು, ಸ್ವೆಟ್ ಆಗೋದು, ಡಾನ್ಸ್ ಮಾಡೋದು, ದೀಸ್ ಥಿಂಗ್ಸ್ ವಿಲ್ ಹೆಲ್ಪ್ ಯು ಅ ಲಾಟ್ ಈ ಸಮಯದಲ್ಲಿ. ಅಗೇನ್ ಐ ಕೆನಾಟ್ ಸ್ಟ್ರೆಸ್ ಯು ಎನಫ್. ನಿಮ್ಮ ಹೆಲ್ತನ್ನು ನಿಮ್ಮ ಕಂಟ್ರೋಲಲ್ಲಿ ತೊಗೊಳ್ಳೋದು, ನಿಮ್ಮ ಫಿಟ್ನೆಸ್ನ ನಿಮ್ಮ ಕಂಟ್ರೋಲಲ್ಲಿ ತೊಗೊಳ್ಳೋದು ಇಸ್ ಗೋಯಿಂಗ್ ಟು ಬಿ ಫಂಟಾಸ್ಟಿಕ್. ನೆಕ್ಸ್ಟ್ 3 to 4 months ತನಕನೂ ಎನರ್ಜೀಸ್ ತುಂಬ ಫೇವ್ರಬಲ್ ಆಗಿದೆ ಟು ಟೇಕ್ ಕಂಟ್ರೋಲ್ ನಿಮ್ಮ ಎನರ್ಜಿ ಬಗ್ಗೆ. ಓಕೆ, ನಿಮ್ಮ ಫಿಸಿಕಲ್ ಎನರ್ಜಿ ಬಗ್ಗೆ. ಮೇ ಬಿ ನಿಮ್ಮ ಮೆಟಬಾಲಿಕ್ ರೇಟ್ ಇನ್ಕ್ರೀಸ್ ಆಗ್ಬೋದು. ಇಟ್ ಫೀಲ್ಸ್ ಲೈಕ್ ಎಲ್ಲನೂ ಕ್ವಿಕ್ಕಾಗಿ ಆಗ್ತಾ ಇರೋ ಥರ. ಇಷ್ಟು ದಿನ ಏನೂ ಆಗ್ತಾ ಇರಲಿಲ್ಲ, ಸಡನ್ನಾಗಿ ಒಂದೊಂದೇ ಆಗೋದಕ್ಕೆ ಸ್ಟಾರ್ಟ್ ಆಗೋ ಥರ. ಆ್ಯಂಡ್ ಗಾಡೆಸ್ ಇಸ್ ಆಸ್ಕಿಂಗ್ ಯು, ಗಾಡೆಸ್ ಬಂದು, ಡಿವೈನ್ ಮದರ್ ಬಂದು ನಿಮಗೆ ಕೇಳ್ತಾ ಇರೋದು, ಆರ್ ಯು ರೆಡಿ? ಓಕೆ, ನೀವು ಪ್ರೇ ಮಾಡ್ತಿರ್ಬೋದು, ಅಂದ್ಕೊಳ್ತಿರ್ಬೋದು ಆಗತ್ತೆ ಒಂದಿನ ಇನ್ನೊಂದು ದಿನ, ಬಟ್ ಯು ಹ್ಯಾವ್ ಟು ಗೆಟ್ ಇನ್ ಟು ದಟ್ ಎನರ್ಜಿ. ಈ ಸಮಯದಲ್ಲಿ ಆ ಎನರ್ಜಿಗೆ ಸ್ಟೆಪ್ ಇನ್ ಆಗುವಂಥ ಒಂದು ಸಮಯ, ಬಿಕಾಸ್ ಇಟ್ ಈಸ್ ಆಲ್ ಹ್ಯಾಪನಿಂಗ್. ಓಕೆ, ಸೊ ದಿಸ್ ಇಸ್ ಅ ಫಂಟಾಸ್ಟಿಕ್ ಎನರ್ಜಿ. ಆ್ಯಕ್ಚುಲಿ ಗಾಡೆಸ್ ಬಂದು ನಿಮಗೆ ಗುಡ್ ನ್ಯೂಸ್ ತರೋಕ್ಕೆ ಬಂದಿರೋ ಥರ ಇದೆ. ಐ ಆಮ್ ಬ್ರಿಂಗಿಂಗ್ ಯು ಗುಡ್ ನ್ಯೂಸ್ ಅನ್ನೋ ಥರ. ಆ್ಯಂಡ್ ಶಿ ಈಸ್ ವೆರಿ ಹ್ಯಾಪಿ. ಯಾಕೆಂದರೆ ನೀವು ತುಂಬ ಪೇಷನ್ಸ್ ಆಗಿ ವೇಟ್ ಮಾಡಿರ್ಬೋದು, ಅಥವಾ ನಿಮ್ಮನ್ನು ನೀವು ಬಿಟ್ಕೊಡ್ದಿರಾ ಅಥವಾ ಧೈರ್ಯವಾಗಿ ಮುಂದೆ ಹೋಗ್ತಾ ಫೇಲ್ಯೂರ್ಸ್ಗೆ ಹೆದರ್ಕೊಳ್ದಿರಾ, ಹೊರಗಡೆ ಒಪಿನಿಯನ್ಸು ಅಥವಾ ಜನರು ಏನಂತಾರೆ ಅಂತ ಅಷ್ಟೊಂದು ಆಲೋಚನೆ ಮಾಡ್ದಿರಾ, ಅಥವಾ ಭಯ ಇದ್ರೂ ಏನಾಗುತ್ತೆ ನೋಡೋಣ ಅಂಥೇಳಿ ನೀವು ಮುಂದೆ ಹೋಗುವಂಥ ಪ್ರಯತ್ನ ಪಡ್ತಿರ್ಬೋದು. ಗ್ರೂಪ್ ನಂಬರ್ 1ಗೂ ಏಸ್ ಆಫ್ ಕಪ್ಸ್ ಬಂತು. ನೀವು ಗ್ರೂಪ್ ನಂಬರ್ 1 ನೋಡಬೇಕಂತ ಅನಿಸಿದರೆ ಪ್ಲೀಸ್ ನೋಡಿ, ಯಾಕೆಂದರೆ ಸ್ವಲ್ಪ ಮೆಸೇಜಸ್ ಅಲ್ಲೂ ಇರ್ಬೋದು ನಿಮಗೆ. ಯಾಕೆಂದರೆ ಈ ಕಾರ್ಡೇನೆ ಗ್ರೂಪ್ ನಂಬರ್ 1ಗೂ ಕೂಡ ಬಂದಿದ್ದು. ಆ್ಯಂಡ್ ಐ ಶಫಲ್ಡ್ ಅ ಲಾಟ್ ಈ ಡೆಕ್ನ. ಸೊ ನಿಮಗೂ ಮತ್ತೆ ಏಸ್ ಆಫ್ ಕಪ್ಸೇ ಬಂದಿರೋದ್ರಿಂದ, ಸೊ ಡೆಫಿನೆಟ್ಲಿ ದಿಸ್ ಈಸ್ ಅ ನ್ಯೂ ಚಾಪ್ಟರ್ ಆರ್ ಅ ನ್ಯೂ ಫ್ರೆಶ್ ಎನರ್ಜಿ ನಿಮ್ಮ ಜೀವನದಲ್ಲಿ ಎಂಟರ್ ಆಗ್ತಾ ಇರೋದು. ಲೈಕ್ ಓ ಮೈ ಗಾಡ್, ವಿ ಹ್ಯಾವ್ ಅಮೇಝಿಂಗ್ ಎನರ್ಜೀಸ್ ನಿಮಗೆ ಗ್ರೂಪ್ ನಂಬರ್ 2. ಲೈಕ್ ವಿ ಹ್ಯಾವ್ ನೈಟ್ ಆಫ್ ಸಾರ್ಟ್ಸ್. ದಿಸ್ ಇಸ್ ದ ಟೈಮ್ ಆಫ್ ಟೇಕಿಂಗ್ ಆ್ಯಕ್ಷನ್ಸ್. ಇದನ್ನೇ ಹೇಳಿದ್ದು ನಿಮಗೆ. ಒಂದು ಡಿಫ್ರೆನ್ಸ್ ಏನಂದರೆ ಗ್ರೂಪ್ ನಂಬರ್ 1ಗೂ ನಿಮಗೂ, ಗ್ರೂಪ್ ನಂಬರ್ 1 ಅವ್ರಿಗೆ ಈ ಕಾರ್ಡ್ ಬಂದು ಈ ಕಡೆ ಇತ್ತು, ವಿಚ್ ಮೀನ್ಸ್ ಅವ್ರಿಗೆ ಫ್ಯೂಚರಲ್ಲಿ ಬರ್ತಾ ಇರೋದು. ಸೊ ನಿಮ್ಮ ಜೀವನದಲ್ಲಿ ಆಲ್ರೆಡಿ ಎನರ್ಜಿ ಶಿಫ್ಟ್ ಆಗಿ ವಿ ಆಲ್ರೆಡಿ ಹ್ಯಾವ್ ದಿಸ್ ಈ ಪೊಸಿಷನಲ್ಲಿ. ಮಧ್ಯದಲ್ಲಿ ನೀವಿರೋದು ನಿಮ್ಮ ಇನ್ಸ್ಪಿರೇಷನ್, ಗಾಡೆಸ್ ಬ್ಲೆಸ್ಸಿಂಗ್ಸ್. ಮತ್ತು ಈ ಕಡೆ ಇರೋವಂಥ ಕಾರ್ಡು ನೀವು ಆ್ಯಕ್ಷನ್ ತೊಗೊಳ್ತಾ ಇರೋದು. ಹಿ ಈಸ್ ಅ ವಾರಿಯರ್, ಕೈಯಲ್ಲಿ ಆ ಸ್ವರ್ಡ್ ಇದೆ. ಸೊ ಹಿ ಈಸ್ ಆಲ್ರೆಡಿ ಇನ್ ದಟ್ ಆ್ಯಕ್ಷನ್ ಮೋಡ್. ಈ ಕಾರ್ಡಲ್ಲೂ ಕೈ ಮೇಲೆ ಇದೆ, ವಿಚ್ ಮೀನ್ಸ್ ಆಲ್ರೆಡಿ ರಿಸೀವ್ಡ್, ಬ್ಲೆಸ್ಸಿಂಗ್ಸ್ ರಿಸೀವ್ಡ್. ಓಕೆ, ಸೊ ಆಲ್ರೆಡಿ ಇದು ಫ್ಯೂಚರ್ ಎನರ್ಜಿ ಬಂದು ಆಲ್ರೆಡಿ ನಿಮಗೆ ಈಗ ಆಲ್ರೆಡಿ ಮ್ಯಾಚ್ ಆಗಿರೋ ಥರ ಇದೆ. ಸೊ ವಿಚ್ ಇಸ್ ಐ ಮೀನ್ ಅಮೇಝಿಂಗ್. ಗ್ರೂಪ್ ನಂಬರ್ 2, ಕಂಗ್ರ್ಯಾಚುಲೇಷನ್ಸ್ ಆ್ಯಂಡ್ ಗುಡ್ ಲಕ್. ಎಲ್ಲ ಆಪರ್ಚುನಿಟೀಸ್ನೂ ನಿಮ್ಮ ಉಪಯೋಗಕ್ಕೆ, ನಿಮಗೆ ಉಪಯೋಗ ಆಗೋ ರೀತಿ ಬಳಸ್ಕೊಳ್ಳಿ. ಬಿಕಾಸ್ ದಿಸ್ ಇಸ್ ಅ ಫಂಟಾಸ್ಟಿಕ್ ಪೀರಿಯಡ್. ನೆಕ್ಸ್ಟ್ 3-4 months ನಿಮ್ಮ ಲೈಫಲ್ಲಿ ನೀವು ಅಂದ್ಕೊಂಡಿದ್ದನ್ನು ಮಾಡೋದಕ್ಕೆ, ಲೈಕ್ ಆಲ್ ಯೋರ್ ಪ್ರೇಯರ್ಸ್ ಆರ್ ಬೀಯಿಂಗ್ ಆನ್ಸರ್ಡ್. ವಿ ಹ್ಯಾವ್ ಜಡ್ಜ್ಮೆಂಟ್ ಕಾರ್ಡ್ ಹಿಯರ್. ಲೈಕ್ ಏಂಜಲ್ ಮೇಲ್ಗಡೆ ಇರೋವಂಥದ್ದು. ಆಲ್ಸೋ ಜಡ್ಜ್ಮೆಂಟ್ ಕಾರ್ಡ್ ಬಂದು ವಿಚ್ ಈಸ್ ವೆರಿ ಇನ್ ಸಿಂಕ್, ಲೈಕ್ ಗ್ರೂಪ್ ನಂಬರ್ 1ಗೂ ಹೇಳ್ತಾ ಇದ್ದಂಥದ್ದು. ಸೊ ಈ ಕಾರ್ಡ್ನ ಬಂದು, ಈ ಕಾರ್ಡ್ ಸ್ಪೆಸಿಫಿಕ್ ಆಗಿ ನಿಮ್ಮ ಗ್ರೂಪ್ಗೆ ಹೇಳ್ತಾ ಇರೋದು. ಸೊ ಯಾರನ್ನು ಬ್ಲೇಮ್ ಮಾಡೋದಕ್ಕೆ ಹೋಗಬೇಡಿ ನಿಮ್ಮ ಪಾಸ್ಟ್ ಸಿಚುವೇಶನ್ಸ್ಗೆ. ಮತ್ತು ನೀವು ಮುಂದೆ ಹೋಗ್ತಾ ಇರೋದನ್ನು ಯಾರಿಗೂ ಪ್ರೂವ್ ಮಾಡೋದಕ್ಕೆ ಮಾಡಬೇಡಿ. ನನಗೆ ಈಗ ಬರೋ ಅಂಥ ಬ್ಲೆಸ್ಸಿಂಗ್ಸು ಅಥವಾ ಆಪರ್ಚುನಿಟೀಸು ಇದನ್ನೆಲ್ಲ ನಾನು ಅಚೀವ್ ಮಾಡಿ ನಾನು ಇವ್ರಿಗೆ ತೋರಿಸ್ತೀನಿ ನಾನು ಯಾರು ಅಂತ, ನನ್ನನ್ನು ನೋಡಿ ಇವ್ರು ಹಿಂಗೆ ಅಂದ್ಕೊಂಡಿದ್ರು. ಸೊ ಡೋಂಟ್ ಡೂ ದ್ಯಾಟ್. ಬೇರೆಯವ್ರಿಗೆ ತೋರಿಸೋದಕ್ಕೋಸ್ಕರ ಮಾಡಬೇಡಿ, ಅಥವಾ ಬೇರೆಯವ್ರಿಗೆ ಪ್ರೂವ್ ಮಾಡೋದಕ್ಕೋಸ್ಕರ ಮಾಡಬೇಡಿ. ವಿ ಆರ್ ನಾಟ್ ಹಿಯರ್ ಟು ಪ್ರೂವ್, ವಿ ಆರ್ ನಾಟ್ ಹಿಯರ್ ಟು ಪ್ಲೇ ಗೇಮ್ಸ್, ವಿ ಆರ್ ಹಿಯರ್ ಟು ಲಿವ್ ಅವರ್ ಲೈಫ್. ನಮ್ಮ ಜೀವನನ ನಾವು ಖುಷಿಯಾಗಿ ಕಳೆಯೋದಕ್ಕೆ ಭೂಮಿ ಮೇಲೆ ಇರೋದು. ನಾವು ಬೇರೆಯವ್ರಿಗೆ ಪ್ರೂವ್ ಮಾಡಿಕೊಂಡು ಟೈಮ್ ವೇಸ್ಟ್ ಮಾಡೋದಕ್ಕಲ್ಲ. ಲಿವ್ ಯುವರ್ ಲೈಫ್. ಬರ್ತಾರೋ ಆಪರ್ಚುನಿಟೀಸು ನಿಮಗೆ
ನಿಮ್ಮ ಪ್ರೇಯರ್ಸು, ನಿಮ್ಮ ಬ್ಲೆಸ್ಸಿಂಗ್ಸು ಬೇರೆಯವ್ರಿಗೆ ಪ್ರೂವ್ ಮಾಡೋದಕ್ಕಲ್ಲ, ಅವ್ರಿಗಿಲ್ಲ ನಮಗಿದೆ ಅಂತ ತೋರಿಸ್ಕೊಳ್ಳೋದಕ್ಕಲ್ಲ, ಅಥವಾ ಅವ್ರು ಹಿಂಗಂದ್ರು ನೋಡಿದ್ರ ನನಗೆ ಬಂತು ಅಂತ ಹೇಳೋದಕ್ಕಲ್ಲ. ವಿ ಆರ್ ನಾಟ್ ಪ್ರೂವಿಂಗ್ ಎನಿಥಿಂಗ್ ಟು ಎನಿಬಡಿ, ವಿ ಆರ್ ನಾಟ್ ಬ್ಲೇಮಿಂಗ್ ಎನಿಬಡಿ. ಯಾರನ್ನೂ ಬ್ಲೇಮ್ ಮಾಡೋದು ಇಲ್ಲ, ಯಾರಿಗೂ ಪ್ರೂವ್ ಮಾಡೋದೂ ಇಲ್ಲ. ಬರ್ತಾ ಇರೋವಂಥ ಬ್ಲೆಸ್ಸಿಂಗ್ಸು ಅಥವಾ ಆಪರ್ಚುನಿಟೀಸ್ ಬಂದು ಅದು ನನಗೋಸ್ಕರ, ನನ್ನ ದೇವಿ ಅಥವಾ ನನ್ನ ದೇವರು ಅಥವಾ ನನ್ನ ಹೈಯರ್ ಪವರ್ಸು ಅಥವಾ ನನ್ನ ಅಲೈನ್ಮೆಂಟ್ ಯೂನಿವರ್ಸ್ ಜೊತೆ ಇರೋದ್ರಿಂದ ಬರ್ತಾ ಇರೋವಂಥ ಬ್ಲೆಸ್ಸಿಂಗ್ಸು. ಐ ಆಮ್ ಬ್ಲೆಸ್ಡ್ ಆ್ಯಂಡ್ ಐ ವಿಲ್ ಬ್ಲೆಸ್ ಎವ್ರಿಬಡಿ. ಈ ಒಂದು ಆ್ಯಟಿಟ್ಯೂಡಲ್ಲಿ ಇಟ್ಕೊಂಡು ನೀವು ಮುಂದೆ ಹೋದಾಗ ಮಾತ್ರ ಇದು ಲಾಂಗ್ ಟೈಮ್ ಸಸ್ಟೇನ್ ಆಗೋದು, ಲಾಂಗ್ ಟರ್ಮ್ ಬೆನಿಫಿಟ್ಸು ಅಥವಾ ಬ್ಲೆಸ್ಸಿಂಗ್ಸ್ ಕಂಟಿನ್ಯೂ ಆಗೋದು. ಸೊ ಅದೊಂದು ಕಾಷನರಿ ಮೆಸೇಜು. ಏಕೆಂದರೆ ಸಡನ್ನಾಗಿ ಎಲ್ಲ ಆಗ್ತಿದೆ ಅಂತ ಗೊತ್ತಾದಾಗ ನಮ್ಮ ಈಗೋ ಆ್ಯಕ್ಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡುತ್ತೆ. ನೋಡಿದ್ರೆ ನನಗಾಯಿತು ನಿಮಗಿಲ್ಲ ಅನ್ನೋ ಥರ, ಅಥವಾ ವಾಟ್ ಎವರ್, ಲೈಕ್ ಆ ಪ್ರೌಡ್ನೆಸ್ ಒಳಗಡೆನೆ ಟು ಪ್ರೂವ್ ಎಲ್ಲರಿಗೂ ನೋಡಿ ನಾನು ಇವತ್ತು ಇಂಥ ಒಂದು ಪೊಸಿಷನಲ್ಲಿ ಇದ್ದೀನಿ ಅಂತ ಹೇಳಿ. ಕ್ವೀನ್ ಆಫ್ ಕಾಯಿನ್ಸ್, ಆಬ್ಸಲ್ಯೂಟ್ಲಿ ಇದನ್ನೇ ಹೇಳ್ತಾ ಇರೋದು ಗ್ರೂಪ್ ನಂಬರ್ 2. ಕ್ವೀನ್ ಆಫ್ ಕಾಯಿನ್ಸ್ ಇಸ್ ದ ಕ್ವೀನ್ ಆಫ್ Pentacles. She is the queen of material things, money, investment, ಮತ್ತು ತಂದೆ ಆದಂಥ ಮನೆ ಅಥವಾ ಕ್ಯಾಸಲ್ ಅಥವಾ ಲ್ಯಾಂಡ್, ಫಾರ್ಮಿಂಗ್ ಲ್ಯಾಂಡ್ ಇರ್ಬೋದು. ಇಟ್ ಈಸ್ ಆಲ್ ಅಬೌಟ್ ಲ್ಯಾಂಡ್ ಆ್ಯಂಡ್ ಮಟೀರಿಯಲಿಸ್ಟಿಕ್ ಥಿಂಗ್ಸ್. ನಿಮ್ಮ ಜೀವನದಲ್ಲಿ ಇಟ್ ಈಸ್ ಗೆಟಿಂಗ್ ಡಬಲ್ಡ್, ಅಥವಾ ಈಗಿರೋವಂಥ ಸಿಚುವೇಶನ್ಗಿಂತ ಬೆಟರ್ ಆಗಿರೋವಂಥ ಸಿಚುವೇಶನನ್ನು ಕ್ರಿಯೇಟ್ ಮಾಡ್ಕೊಳ್ತಾ ಇರೋವಂಥ ಒಂದು ಎನರ್ಜಿಗೆ ಅಥವಾ ಆ ಫ್ಯೂಚರ್ಗೆ ನೀವು ಮೂವ್ ಆಗ್ತಾ ಇದ್ದೀರಾ ವಿತ್ ದ ಬ್ಲೆಸ್ಸಿಂಗ್ಸ್ ಆಫ್ ಕ್ವೀನ್ ಆಫ್ ಪೆಂಟಕಲ್ಸ್. ಸೊ ಇದನ್ನೆಲ್ಲ ವೈಸ್ ಆಗಿ ಉಪಯೋಗಿಸ್ಕೊಳ್ಳಿ, ಗ್ರೌಂಡೆಡ್ ಆಗಿರಿ, ಬಿ ಹಂಬಲ್ ಆಗಿರಿ ಎಲ್ಲದಕ್ಕಿಂತ ಇಂಪಾರ್ಟೆಂಟಾಗಿ. ಅಂದರೆ ನಮಗೆ ದುಡ್ಡಿದೆ ಅಥವಾ ನಾವೊಂದು ಒಳ್ಳೆ ಪೊಸಿಷನಲ್ಲಿ ಇದ್ದೀವಿ ಜೀವನದಲ್ಲಿ ಅಂತ ಅಂದಿದ್ದು ಮಾತ್ರಕ್ಕೆ ಏನು ಅಹಂಕಾರ ಬರೋದು ಬೇಡ, ಅಥವಾ ಆ ಪ್ರೌಡ್ನೆಸ್ ಬಂದು ನಮಗೆ ತಡ್ಕೊಳ್ಳೋಕ್ಕೆ ಆಗಲ್ಲ, ತಲೆನೇ ನಿಲ್ತಿಲ್ಲ ಅಂತ ಹೇಳ್ತಾರಲ್ಲ, ಆ ಥರ ಒಂದು ಎನರ್ಜಿಗೂ ಹೋಗೋದು ಬೇಡ. ನಮ್ಮ ಹತ್ರ ಏನೂ ಇಲ್ಲ ಅಂದಾಗ ಬೇರೆಯವ್ರನ್ನ ಬ್ಲೇಮ್ ಮಾಡಿ, ಸೊಸೈಟಿನ, ಪ್ರಪಂಚನ, ಪೇರೆಂಟ್ಸ್ನ ಎಲ್ಲರನ್ನೂ ಬ್ಲೇಮ್ ಮಾಡಿ ಇವ್ರು ಸರಿ ಇದ್ದಿದ್ರೆ, ಇವ್ರು ಕೊಟ್ಟಿದ್ದಿದ್ರೆ ಅಂತಲೂ ಬ್ಲೇಮ್ ಮಾಡೋದು ಬೇಡ. ಕ್ಯಾನ್ ವಿ ಮೇಂಟೈನ್ ದಟ್ ಬ್ಯಾಲೆನ್ಸ್? ಈ ಸಮಯದಲ್ಲಿ ಇವತ್ತಿನ ರೀಡಿಂಗಲ್ಲಿ ಗಾಡಸ್ ನಿಮಗೆ ಹೇಳ್ತಾ ಇರೋದು, ನಮ್ಮ ತಲೆ, ನಮ್ಮ ಕಾಲು ಆ ಬ್ಯಾಲೆನ್ಸ್ಡಲ್ಲಿ ಈಗೋಯಿಸ್ಟಿಕ್ ಇಲ್ದಿರ ಆ ಹಂಬಲ್ ಹ್ಯೂಮಿಲಿಟಿ, ಆ ಹ್ಯೂಮನ್ನೆಸ್ಸಲ್ಲಿ ಕಂಪ್ಯಾಷನೇಟ್ ಆಗಿ ಕ್ಯಾನ್ ವಿ ಬಿ ಗ್ರೌಂಡೆಡ್. ಓಕೆ, ಸೊ ಅದು ತುಂಬ ಮುಖ್ಯ. ಯಾಕೆಂದರೆ ಸಡನ್ನಾಗಿ ಎಲ್ಲ ಬರೋದಕ್ಕೆ ಸ್ಟಾರ್ಟ್ ಆದಾಗ ಕೆಲವೊಂದು ಸಲ ನಾವು ಎಲ್ಲಿದ್ವಿ, ಎಲ್ಲಿ ಹೋಗ್ತಾ ಇದ್ದೀವಿ ಅನ್ನೋದನ್ನು ಮರ್ತು ಹೋಗ್ಬಿಡ್ತೀವಿ. ಸೊ ಕ್ಯಾನ್ ವಿ ಸ್ಟೇ ಗ್ರೌಂಡೆಡ್ ಆ್ಯಂಡ್ ಹಂಬಲ್? ನಾವು ಯಾವುದೇ ಒಂದು ಪೊಸಿಷನ್ಗೆ ಹೋಗಲಿ, ಎಷ್ಟೇ ದುಡ್ಡು ಬರಲಿ, ವಿ ಆರ್ ಸ್ಟಿಲ್ ದ ಸೇಮ್ ವಂಡರ್ಫುಲ್ ಅಮೇಝಿಂಗ್ ಹ್ಯೂಮನ್ ಬೀಯಿಂಗ್ಸು. ಸೊ ದಟ್ ಈಸ್ ಇಂಪಾರ್ಟೆಂಟ್ ಮೆಸೇಜ್ ನಿಮಗೆ. ಆ್ಯಕ್ಚುಲಿ ಗುಡ್ ನ್ಯೂಸ್ ಕೊಡೋದಕ್ಕಿಂತನೂ ಗಾಡೆಸ್ ಎನರ್ಜಿ ಇವತ್ತು ನಿಮಗೆ ಹೇಳ್ತಾ ಇರೋವಂಥದ್ದು, ಡಿವೈನ್ ಮದರ್, ಲೈಕ್ ಲಿಟ್ರಲಿ ನಮ್ಮ ತಾಯಿ ನಮಗೆ ಕುಳಿಸ್ಕೊಂಡು ಹೇಳೋ ಥರ, ಏನೇ ಬರಲಿ ಜೀವನದಲ್ಲಿ ನಮ್ಮ ತನನ ನಾವು ಬಿಟ್ಕೊಡ್ದಿರ, ನಾವು ಯಾರು, ಎಲ್ಲಿಂದ ಬಂದ್ವಿ, ಈ ಸಿಚುವೇಶನ್ಸ್ಗೆ ಬರೋದಕ್ಕೆ ಎಷ್ಟೆಲ್ಲ ಜನರು ಕಾರಣರಾದರು, ಅವ್ರಿಗೆಲ್ಲ ಗ್ರೇಟ್ಫುಲ್ ಆಗಿರ್ತಾ, ಯಾರಿಂದ ನಾವು ಪಾಠ ಕಲಿತ್ವಿ, ಯಾರು ನಮ್ಮನ್ನ ಬಿಟ್ಟು ಹೋದರು ಅವ್ರಿಗೂ ಥ್ಯಾಂಕ್ಫುಲ್ ಆಗಿರ್ತಾ, ಥ್ಯಾಂಕ್ ಯು, ನೀವು ಇದನ್ನೆಲ್ಲ ಮಾಡಿಲ್ಲ ಅಂದರೆ ನಾನು ಇವತ್ತು ಜೀವನದ ಪಾಠ ಕಲಿತಿರ್ಲಿಲ್ಲ ಅಂಥೇಳಿ ಕ್ಯಾನ್ ವಿ ಸ್ಟೇ ಹಂಬಲ್. ಬಿಕಾಸ್ ಗ್ರೂಪ್ ನಂಬರ್ 2 ಇನ್ನು ಐ ಡೋಂಟ್ ನೋ, ಇನ್ನೇನು ಹೇಳೋಕ್ಕಾಗಲ್ಲ. ಯಾಕೆಂದರೆ ಇನ್ನು ಏನು ಹೇಳ್ತಾ ಇದ್ರೂ ನಾನು ಇಟ್ ಬಿಕಮ್ಸ್ ಟೂ ಮಚ್ ಇವಾಗ. ಬಿಕಾಸ್ ವಿ ಹ್ಯಾವ್ ದ ಸ್ಟಾರ್ ಕಾರ್ಡ್ ಆ್ಯಂಡ್ ದಿಸ್ ಈಸ್ ದ ಅಲ್ಟಿಮೇಟ್ ಎನರ್ಜಿ ಆಫ್ ವಿಶ್ ಫುಲ್ಫಿಲ್ಮೆಂಟ್. ದಿಸ್ ಈಸ್ ಅ ಬ್ಲೆಸ್ಸಿಂಗ್. ಗ್ರೂಪ್ ನಂಬರ್ 2, ಲೈಕ್ ಈಗ ಆಕಾಶದಲ್ಲಿ ಬ್ರೇಕಿಂಗ್ ಸ್ಟಾರ್ಸ್ ಆರ್ ಫಾಲಿಂಗ್ ಸ್ಟಾರ್ನ ನೋಡಿ ವಿಶ್, ಯಾವುದೋ ಒಂದು ವಿಶ್ ಕೇಳ್ಕೊಳ್ಳಿ, ಈ ಸಮಯದಲ್ಲಿ ವಿಶ್ ಕೇಳ್ಕೊಂಡ್ರೆ ಅದು ಫುಲ್ಫಿಲ್ ಆಗುತ್ತೆ ಅಂತ ಅಂತಾರಲ್ಲ, ಆ ಥರ ಒಂದು ಎನರ್ಜಿ, ಆ ಸ್ಟಾರ್ ಎನರ್ಜಿ. ಯುವರ್ ವಿಶ್ ಇಸ್ ಕಮಿಂಗ್ ಟ್ರೂ. ನಿಮ್ಮ ಪ್ರೇಯರ್ಸ್ ಆನ್ಸರ್ ಆಗ್ತಾ ಇರೋವಂಥ ಸಮಯ. ಸೊ ಗಾಡ್ ಇಸ್ ಹೇಳ್ತಾ ಇರೋದು, ದಿಸ್ ಈಸ್ ಅ ಫಂಟಾಸ್ಟಿಕ್ ಪೀರಿಯಡ್ ನಿಮ್ಮ ಲೈಫಲ್ಲಿ. ಬಟ್ ಅಟ್ ದ ಸೇಮ್ ಟೈಮ್ ನೀವು ಯಾರು ಅದನ್ನು ಮರ್ತು ಹೋಗ್ದಿರಾ, ಎಲ್ಲ ಆಪರ್ಚುನಿಟೀಸ್ನೂ ಸ್ಮಾರ್ಟಾಗಿ
ಇಂಟೆಲಿಜೆಂಟ್ ಆಗಿ ಉಪಯೋಗಿಸ್ಕೊಳ್ಳೋದು ಈ ಸಮಯದಲ್ಲಿ ವೆರಿ ವೆರಿ ಇಂಪಾರ್ಟೆಂಟ್ ನಿಮಗೆ. ಬಿಕಾಸ್ ದೇರ್ ಕ್ಯಾನ್ ಬಿ ಅ ಟರ್ನಿಂಗ್ ಪಾಯಿಂಟ್ ಅಥವಾ ಈ ಬಿಗ್ ಡಿಸಿಷನ್ಸ್ ನಿಮ್ಮ ಜೀವನದಲ್ಲಿ ನೆಕ್ಸ್ಟ್ 3-4 ಮಂತ್ಸಲ್ಲಿ. ಇಲ್ಲ ಜಾಬ್ ಚೇಂಜ್ ಮಾಡ್ಬೋದು, ಜಾಬ್ ಚೇಂಜ್ ಮಾಡಿದಾಗ ಫಂಟಾಸ್ಟಿಕ್ ಪ್ಯಾಕೇಜ್ ಸಿಗ್ಬೋದು, ಅಥವಾ ನೀವೇ ಸೈಡ್ ಬಿಸ್ನೆಸ್ ಏನಾದರೂ ಸ್ಟಾರ್ಟ್ ಮಾಡ್ಬೋದು. ಕೆಲವ್ರಿಗೆ ಇದು ರಿಲೇಷನ್ಶಿಪ್ ಕೂಡ ಆಗ್ಬೋದು, ಯಾಕೆಂದರೆ ವಿ ಹ್ಯಾವ್ 2 ಆಫ್ ಕಪ್ಸ್. ಸೊ ರಿಲೇಷನ್ಶಿಪ್ಸಲ್ಲಿ ಯು ಮೇ ಮೂವ್ ಫಾರ್ವರ್ಡ್. ಆಲ್ರೆಡಿ ರಿಲೇಷನ್ಶಿಪ್ಪಲ್ಲಿದ್ದರೆ ಡೇಟಿಂಗ್ ಎಲ್ಲ ಮಾಡ್ತಿದ್ರೆ ಎಂಗೇಜ್ ಆಗ್ಬೋದು, ಆಲ್ರೆಡಿ ಎಂಗೇಜ್ಮೆಂಟ್ ಇದ್ದರೆ ಮದುವೆ ಬಗ್ಗೆ ಮಾತಾಡೋಕ್ಕೆ ಶುರು ಮಾಡ್ಬೋದು. ಸೊ ಅವ್ರ ಬಿಸ್ನೆಸ್ ಇದ್ದರೆ ಬಿಸ್ನೆಸ್ ಕೊಲ್ಯಾಬ್ರೇಷನ್ ಮಾಡ್ಬೋದು, ಇನ್ವೆಸ್ಟ್ಮೆಂಟ್ ಸಿಗ್ಬೋದು ಅಥವಾ ಇನ್ವೆಸ್ಟರ್ಸ್ ಸಿಗ್ಬೋದು, ನಿಮ್ಮ ಬಿಸ್ನೆಸ್ನ ನೆಕ್ಸ್ಟ್ ಲೆವೆಲಿಗೆ ತೊಗೊಂಡು ಹೋಗ್ತಿರ್ಬೋದು. ವೇರ್ ಎವರ್ ಯು ಆರ್, ನಿಮ್ಮ ಲೈಫು ನೆಕ್ಸ್ಟ್ ಲೆವೆಲಿಗೆ ಹೋಗ್ತಾ ಇದೆ, ಆ ಗ್ರೋತಲ್ಲಿದೆ. 2 in the 3 ಆಗ್ತಾ ಇರೋದು. ಕೆಲವ್ರಿಗೆ ಪ್ರೆಗ್ನೆನ್ಸಿನೂ ಅಷ್ಟೇ, ಇಟ್ ಕುಡ್ ಬಿ ಅ ಪ್ರೆಗ್ನೆನ್ಸಿ. ನೀವು ಪ್ರೆಗ್ನೆಂಟ್ ಆಗಬೇಕಂತ ಅಂದ್ಕೊಳ್ತಿದ್ರೆ ದೆರ್ ಇಸ್ ಅ ಗ್ರೋತ್ ದಟ್ ಈಸ್ ಹ್ಯಾಪ್ನಿಂಗ್. 2 in the 3ಗೆ ಚೇಂಜ್ ಆಗ್ತಾ ಇರೋವಂಥ ಆ ನಂಬರ್ನ ತೋರಿಸ್ತಾ ಇದ್ದಾರೆ. ಲೈಕ್ ಹಸ್ಬೆಂಡ್ ಆ್ಯಂಡ್ ವೈಫ್, 3ನೇ ವ್ಯಕ್ತಿ ನೆಕ್ಸ್ಟ್ ಜೀವನದಲ್ಲಿ ಬರುವಂಥದ್ದು, ಆ್ಯಡ್ ಆಗುವಂಥ ನ್ಯೂ ಫ್ಯಾಮಿಲಿ ಮೆಂಬರ್, ದಟ್ ಈಸ್ ಅ ಚೈಲ್ಡ್. ಸೊ ಎನಿಥಿಂಗ್ ಕ್ಯಾನ್ ಹ್ಯಾಪನ್ ಈ ಸಮಯದಲ್ಲಿ. ಬಿ ಓಪನ್, ಬಿ ರಿಸೆಪ್ಟಿವ್ ಆ್ಯಂಡ್ ಬಿ ರೆಡಿ. ಏಕೆಂದರೆ ಲಾಡ್ ಆಫ್ ಥಿಂಗ್ಸ್ ಆರ್ ಚೇಂಜಿಂಗ್ ಆ್ಯಂಡ್ ಶಿಫ್ಟಿಂಗ್ ಈ ಸಮಯದಲ್ಲಿ. ಮುಂದೆ ಹೋಗೋದಕ್ಕೆ ಬೇಕಾಗಿರುವಂಥ ಧೈರ್ಯನೂ, ಯು ಆರ್ ಫೀಲಿಂಗ್ ದಟ್ ಕರೇಜ್. ಆ ಧೈರ್ಯ ಬರ್ತಿಲ್ಲ ಅಂತ ಅಂದ್ರೂ ಯು ಆರ್ ಗೋಯಿಂಗ್ ಟು ಎಕ್ಸ್ಪೀರಿಯನ್ಸ್, ಯು ಗೋಯಿಂಗ್ ಟು ಫೇಸ್, ನಿಮ್ಮ ಭಯನ ಫೇಸ್ ಮಾಡುವಂಥ ಪೀರಿಯಡು. ಅದೇನಾಗತ್ತೆ ಆಗಲಿ, ಮಾಡೇ ನೋಡ್ತೀನಿ, ಟ್ರೈ ಮಾಡ್ತೀನಿ ಅಂಥೇಳಿ ಮುಂದೆ ಹೋಗೋ ಅಂತ ಪೀರಿಯಡು. ಸೊ ಗಾಡೆಸ್ ಬಂದು 2 ವಿಚಾರನ ನಿಮಗೆ ಹೈಲೈಟ್ ಮಾಡಿ ತೋರಿಸ್ತಾ ಇರೋದು. ಐ ಥಿಂಕ್ ಐ ವಿಲ್ ಸ್ಟಾಪ್ ಕಾರ್ಡ್ಸ್ ಪುಲ್ ಮಾಡೋದನ್ನ. ವಿ ಹ್ಯಾವ್ king of coins, queen of coins, like this is 2 power couple, group number 2, like power couple. ಇಬ್ರು ಅವ್ರ ಪೊಸಿಷನಲ್ಲಿ ಇರೋರು, ಇಬ್ರು ಅವ್ರ ವ್ಯಾಲ್ಯೂಸು ವರ್ತ್ ತಿಳ್ಕೊಂಡಿರೋರು. ಹಾಗೆ ನೀವು ರಿಲೇಷನ್ಶಿಪ್ಪಿಗೆ ವೇಟ್ ಮಾಡ್ತಾ ಇದ್ರೆ ದಿಸ್ ಇಸ್ ಅ ಗುಡ್ ನ್ಯೂಸ್. ಸೊ ನಿಮಗೆ ಪರ್ಫೆಕ್ಟ್ ಮ್ಯಾಚ್ ಸಿಗೋವಂಥದ್ದು. ಈವನ್ ಅದರ್ವೈಸ್ ಲೈಕ್ ಬಿಸ್ನೆಸ್ ಪಾರ್ಟ್ನರ್ ಇರ್ಬೋದು, ಕೊಲಾಬ್ರೇಷನ್ ಇರ್ಬೋದು, ಅಥವಾ ಗ್ರೋತ್ ಇರ್ಬೋದು, ನೆಕ್ಸ್ಟ್ ಲೆವೆಲ್, ಎನಿಥಿಂಗ್ ಆ್ಯಂಡ್ ಎವ್ರಿಥಿಂಗ್ ಇಟ್ ಈಸ್ ಗೋಯಿಂಗ್ ಟು ದ ನೆಕ್ಸ್ಟ್ ಲೆವೆಲ್ ಅನ್ನುವಂಥ ಒಂದು ಎನರ್ಜಿ ನಿಮ್ಮ ಗ್ರೂಪ್ಗೆ ಬರ್ತಾ ಇರೋದು. ವಿತ್ ದ ಸ್ಟಾರ್, ದಿಸ್ ಇಸ್ ಹೀಲಿಂಗ್, ದಿಸ್ ಇಸ್ ಎಂಪವರ್ಮೆಂಟ್, ದಿಸ್ ಇಸ್ ವಿಶ್ ಫುಲ್ಫಿಲ್ಮೆಂಟ್. ಮತ್ತು ನಿಮ್ಮ ಫಿಸಿಕಲ್ ಹೆಲ್ತ್ ತೊಗೊಂಡ್ರೆ ದಿಸ್ ಇಸ್ ಅ ಪರ್ಫೆಕ್ಟ್ ಪೀರಿಯಡ್. ನಿಮ್ಮ ಫಿಸಿಕಲ್ ಹೆಲ್ತನ್ನ ರೆಕ್ಟಿಫೈ ಮಾಡ್ಕೊಳ್ಳೋದಕ್ಕೆ, ವೆಯ್ಟ್ ಲಾಸ್ ಮಾಡೋರಿದ್ರೆ ವೆಯ್ಟ್ ಲಾಸ್ ಮಾಡೋದಕ್ಕೆ, ಆ್ಯಂಡ್ ದಿಸ್ ಈಸ್ ಅ ಗುಡ್ ಪೀರಿಯಡ್ ನಿಮ್ಮ ಫಿಸಿಕಲ್ ಹೆಲ್ತ್ ಬಗ್ಗೆನೂ. ಸೊ ಯಾ, ದಟ್ ಈಸ್ ವಾಟ್ ಐ ಹ್ಯಾವ್ ಗ್ರೂಪ್ ನಂಬರ್ 2. ಯಾಕೆಂದರೆ ಇದ್ರ ಬಗ್ಗೆ ಮಾತಾಡ್ತಾ ಇದ್ದರೆ ಇನ್ನೂ ಐ ಡೋಂಟ್ ನೋ, ಲೈಕ್ ಟೂ ಮಚ್ ಆಫ್ ಶುಗರ್ ಇಸ್ ಟೂ ಮಚ್ ಅನ್ನೋ ಥರ, ಟೂ ಮಚ್ ಆಫ್ ಸ್ವೀಟ್ನೆಸ್, ಟೂ ಮಚ್ ಆಫ್ ಗುಡ್ ನ್ಯೂಸ್, ಅನ್ರಿಯಲಿಸ್ಟಿಕ್ ಆಗೋಗ್ಬಿಡುತ್ತೆ ಇನ್ನೂ ಇದ್ರ ಬಗ್ಗೆ ಮಾತಾಡ್ತಾನೆ ಇದ್ದರೆ. ಸೊ ದಿಸ್ ಇಸ್ ವಾಟ್ ಐ ಹ್ಯಾವ್ ಗ್ರೂಪ್ ನಂಬರ್ 2. ಸೊ ಇದು ಗಾಡೆಸ್ಸಿಂದ ಮೆಸೇಜಸ್ಸು, ಗುಡ್ ನ್ಯೂಸು, ಬ್ಲೆಸ್ಸಿಂಗ್ಸು, ಮತ್ತು ಸ್ವಲ್ಪ ಕಾಷನ್ನು, ಮತ್ತು ಗೈಡೆನ್ಸು, ಮತ್ತು ಬುದ್ಧಿವಾದ ಹೇಳಿದ್ದು. ಸೊ ಮೆನಿ ಥಿಂಗ್ಸ್ ನಿಮ್ಮ ಗ್ರೂಪಲ್ಲಿ ಆಗಿದ್ದು ಇವತ್ತು ಗಾಡೆಸ್ ಡಿವೈನ್ ಮದರಿಂದ. ಓಕೆ, ಸೊ ನಿಮಗೆ ಹೆಂಗೆ ಅನ್ನಿಸ್ತು ಈ ರೀಡಿಂಗು ಕೆಳಗಡೆ ಕಮೆಂಟ್ ಮಾಡಿ. ನಿಮ್ಮ ಅಫರ್ಮೇಷನ್ ಏನಾದರೂ ಇದ್ದರೆ ಕಮೆಂಟ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ನಿಮ್ಮನ್ನ ನೆಕ್ಸ್ಟ್ ರೀಡಿಂಗಲ್ಲಿ ಭೇಟಿ ಮಾಡ್ತೀನಿ. ಅಲ್ಲಿ ತನಕ ಸೂಪರಾಗಿ ಊಟ ಮಾಡಿ, ಕಣ್ತುಂಬ ನಿದ್ದೆ ಮಾಡಿ, ಮನಸ್ಸಿಗೆ ಏನಿಡ್ಸತ್ತೆ ಜಾಸ್ತಿ ಮಾಡಿ, ಖುಷಿಯಾಗಿರಿ. ಕೀಪ್ ಯೋರ್ ಹಾರ್ಟ್ ಓಪನ್. ದಟ್ ಈಸ್ ಯೋರ್ ಫೈನಲ್ ಮೆಸೇಜ್. ಕ್ಲೋಸ್ ಮಾಡೋದಕ್ಕೆ ಮುಂಚೆ ಹೈಲೈಟ್ ಮಾಡಿದ್ದು ಗಾಡೆಸ್ಸು. ಕೀಪ್ ಯೋರ್ ಹಾರ್ಟ್ ಓಪನ್, ಓಕೆ, ಬಿಕಾಸ್ good times, group number 2, good times. All right, love you all, take care, bye bye.